ಬಹುನಿರೀಕ್ಷಿತ ಜಾತಿ ಜನಗಣತಿ ಇದನ್ನ ಜಾರಿಗೆ ತರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ. ಶುಕ್ರವಾರ ಸಂಪುಟದಲ್ಲಿ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧಾರಕ್ಕೆ ಬಂದಿದ್ದಾರೆ. ಜಾತಿ ಜನಗಣತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಅಂತ ಹೇಳಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ತೆಗೆದುಕೊಳ್ತಿರುವಂತಹ ಬಹುದೊಡ್ಡ ನಿರ್ಧಾರ ಇದು. ಕಾರಣ, ಈ ಗಣತಿಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಈ ಗಣತಿಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಕಾಂಗ್ರೆಸ್ನಲ್ಲೇ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಹಾಗಾಗಿ ಈ ಗಣತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಂಕುಷ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಬಹುನಿರೀಕ್ಷಿತ ಗಣತಿ ಇದು. ಒಂದು ಸಮೀಕರಣ, ಒಂದು ಸರ್ವೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸಮಾಜದ ತಳಮಟ್ಟದಲ್ಲಿರುವಂತಹ ಯಾವುದೇ ಸಮುದಾಯವನ್ನ, ವ್ಯಕ್ತಿಯನ್ನ ಮುಖ್ಯ ವಾಹಿನಿಗೆ ತರುವಂತಹ ಸಮೀಕ್ಷೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ವರ್ಷಗಳಿಂದ ಕಾದು ಕಾದು ಸಾಕಾಗಿ ಹೋಗಿತ್ತು ಯಾವಾಗ ಈ ಗಣತಿ ಜನತೆಯ ಮುಂದೆ ಬರುತ್ತೆ ಅಂತ. ಶುಕ್ರವಾರದ ಸಂಪುಟ ಸಭೆಯಲ್ಲಿ ಇದನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆದಿದೆ. ಕಾಂತರಾಜು, ಜಯಪ್ರಕಾಶ್ ಹೆಗಡೆ ಈ ವರದಿಯನ್ನ ಅಂಗೀಕಾರ ಮಾಡಲಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅನುಮತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿರುವಂತಹ ವರದಿ ಇದು. ಸಾಮಾಜಿಕ ನ್ಯಾಯಕ್ಕೆ ಕಾಂಗ್ರೆಸ್ ಬದ್ಧ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವ ಎಲ್ಲಾ ಪ್ರಯತ್ನ ನಡೀತಾ ಇದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಇದು. ನಾವು 25ರಲ್ಲಿ ಇದ್ದೀವಿ. ಇದನ್ನು ಅಂಗೀಕಾರ ಮಾಡುವಂತಹ ಸಂಭವ ಹೆಚ್ಚಿದೆ. ರಾಜ್ಯದಲ್ಲಿ ಮೀಸಲು ಪ್ರಮಾಣ 73% ಏರಿಸುವ ಚಿಂತನೆ ಇದೆ. ರೈಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಅವಧಿಯಲ್ಲಿ ಮಹತ್ವದ ನಿರ್ಣಯ, ಮಹತ್ವದ ನಿರ್ಧಾರ, ಮಹತ್ವದ ಮಂಡನೆ ಇದು. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪರ ವಿರೋಧದ ಕುರಿತಂತೆ ಚರ್ಚೆಗಳು ನಡೆಯಬಹುದು. ಪರ ಅಂದ ಸಂದರ್ಭದಲ್ಲಿ ಯಾರೆಲ್ಲ ಸಂಪುಟ ಸಭೆಯಲ್ಲಿ ಎದ್ದು ನಿಲ್ತಾರೆ ಅನ್ನೋದು ಬಹಳ ಮುಖ್ಯ. ನೋಡಿ, ಯಾಕೆ ಈ ಪ್ರಶ್ನೆ ಅಂತ ನೋಡೋದಾದರೆ, ಈ ಜಾತಿ ಜನಗಣತಿ ಅದನ್ನು ಪರ್ಯಾಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಏನು ಕರೆಯುತ್ತೆ, ಆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗಿದ್ದು ಪ್ರತಿಪಕ್ಷಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ. ಸರಿಯಾದಂತಹ ಸಮೀಕ್ಷೆ ಆಗಿಲ್ಲ, ನಮ್ಮನೆಗೆ ಬಂದಿಲ್ಲ, ಇದನ್ನು ಹೇಗೆ ಸಮೀಕ್ಷೆ ಅಂತ ಕರೆಯೋದು? ಪೂರ್ಣ ಪ್ರಮಾಣದ ಸಮೀಕ್ಷೆ ಆದ ನಂತರದ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಅಂತ ಸಿದ್ಧವಾದಾಗ ಅದನ್ನು ಸಮೀಕ್ಷೆ ಅಂತ ಕರೆಯಲಾಗುತ್ತೆ. ಈ ರೀತಿ ಹಲವಾರು ಚರ್ಚೆಗಳು ನಡೀತು. ಇದಕ್ಕೆ ಹಲವರು ಸಹಿ ಕೂಡ ಮಾಡಿದ್ರು. ಇಂಥ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ತೆಗೆದುಕೊಳ್ತಿರುವಂತಹ ಮಹತ್ವದ ನಿರ್ಧಾರ ಇದು, ಮಂಡನೆ ಅನ್ನುವಂಥದ್ದು. ಯಾಕಂದರೆ ಒಂದು 169 ಕೋಟಿಯನ್ನು ಇಲ್ಲಿ ವೆಚ್ಚ ಮಾಡಲಾಗಿದೆ ಮತ್ತು ಸುದೀರ್ಘವಾಗಿ ನಡೆದಂತಹ ಸಮೀಕ್ಷೆ ಇದು. ಈ ಸಮೀಕ್ಷೆ ಬಂದರೆ ಏನಾಗುತ್ತೆ, ಜಾರಿಗೆ ಬಂದರೆ ಏನಾಗುತ್ತೆ, ಇದನ್ನು ರಿವೀಲ್ ಮಾಡಿದ್ರೆ ಏನಾಗುತ್ತೆ? ಒಂದು ಸತಿ ರಿವೀಲ್ ಆದ ನಂತರದ ಸಂದರ್ಭದಲ್ಲಿ ಪರ ವಿರೋಧಗಳ ಚರ್ಚೆ ಅಂದರೆ ಅದನ್ನು ಸ್ವಾಗತಿಸ್ಬೋದು. ಮತ್ತೊಮ್ಮೆ ಈ ಸೆಂಟೆನ್ಸನ್ನು ಹೇಳ್ತಾ ಇದ್ದೀನಿ. ಆ ಸಮೀಕ್ಷೆಯಲ್ಲಿ ಏನಿದೆ ಅನ್ನೋದು ಅದನ್ನು ಮಂಡನೆ ಮಾಡಿದ ನಂತರದ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆಗಳಾದರೆ ಆಕ್ಸೆಪ್ಟಬಲ್. ಯಾಕಂದರೆ ಆ ವರದಿಯಲ್ಲಿ ಏನಿದೆ ಅನ್ನುವಂಥ ಸ್ಪಷ್ಟತೆ ಅದು ಮಂಡನೆಯಾದ ನಂತರದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಬಟ್ ಆ ವರದಿಯಲ್ಲಿ ಏನಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲಾಗಿದೆ. ಇದು ಜಾರಿಗೆ ಬರಲೇಬಾರ್ದು ಅನ್ನುವಂತಹ ಒಂದಷ್ಟು ವಿಚಾರಗಳು ಹೊರಗೆ ಬಂದಿದ್ದಾವೆ. ಹಾಗಾಗಿ ಕಾಂಗ್ರೆಸ್ನಲ್ಲೇ ಈ ಗಣತಿಯ ವಿಚಾರ ಎಷ್ಟರ ಮಟ್ಟಿಗೆ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ, ಇದನ್ನು ಪ್ರತಿಪಕ್ಷಗಳು ಹೇಗೆ ತಗೊಳ್ತವೆ, ಇದು ಬಹಳ ಮುಖ್ಯವಾದಂಥ ವಿಚಾರ. ಬಟ್ ಒಂದಂತೂ ಹೇಳ್ಬೋದು, ಸಿದ್ದರಾಮಯ್ಯನವರು ತೆಗೆದುಕೊಳ್ತಿರುವಂತಹ ಬಹುದೊಡ್ಡ ನಿರ್ಧಾರ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜು ಅವರಿದ್ದಾರೆ, ನಮಸ್ಕಾರ. ಜೆಡಿಎಸ್ ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ನಮಸ್ಕಾರ. ಇವತ್ತು ನಮ್ಮ ಕಾರ್ಯಕ್ರಮವನ್ನು ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರಿಂದನೇ ಆರಂಭ ಮಾಡೋಣ. ಇದನ್ನು ನಾನು ಜಾತಿ ಜನಗಣತಿ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಕರೆಯೋಣ. ಒಂದು ವರದಿ ಮಂಡನೆಯಾದ ನಂತರದ ಸಂದರ್ಭದಲ್ಲಿ ಪರವಿರೋಧದ ಚರ್ಚೆಗಳನ್ನು ಸ್ವಾಗತ ಮಾಡ್ಬೋದು. ಮಂಡನೆಯೇ ಆಗಲಿಲ್ಲ, ಆಗಲೇ ಪರವಿರೋಧ ಬಂತು ಅನ್ನೋದಾದರೆ ಏನಿದು ಸಮೀಕ್ಷೆ, ಯಾವ ಕಾರಣಕ್ಕೆ ಮಾಡಿದ್ರು, ಇದರಿಂದ ಏನು ಲಾಭ, ಏನು ವ್ಯತ್ಯಾಸ ಆಗಬಹುದು? ಇದನ್ನು ಜಾತಿ ಗಣತಿ ಅಂತ ಯಾಕೆ ನೀವು ಕರಿಬಾರ್ದು ಅಂತಂದರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ.
ಸಂವಿಧಾನದಲ್ಲಿ ರಾಜ್ಯ ಸರ್ಕಾರಗಳು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಥವಾ ಜನಗಣತಿಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇವರು ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೆಸರನ್ನು ಇಟ್ಟಿದ್ದಾರೆ. ಅದರಿಂದ ಏನೂ ತೊಂದರೆ ಇಲ್ಲ, ಯಾಕೆ ಎರಡೂ ಮಾಡಬೇಕಾಗಿರೋ ಒಂದೇ ಕೆಲಸನೇ ಆಗಿದೆ. ಆಮೇಲೆ ಈ ಇದು ಜಾತಿ ವ್ಯವಸ್ಥೆ ಪ್ರಬಲವಾಗಿರ್ತಕ್ಕಂಥ ಈ ದೇಶದಲ್ಲಿ ಜಾತಿ ಗಣತಿ ಮಾಡೋದು ಅಂತಂದರೆ ಜೇನುಗೂಡಿಗೆ ಹುಟ್ಟಿಗೆ ಕೈ ಹಾಕಿದ ಹಾಗೆ. ಅಷ್ಟೊಂದು ಬಹಳ ಸಂಕೀರ್ಣವಾಗಿರ್ತಕ್ಕಂಥದ್ದು ಜಾತಿ ವ್ಯವಸ್ಥೆ ಈ ಭಾರತದಲ್ಲಿ ಇದೆ. ಆದ್ದರಿಂದ ನಿಮಗೆ ಇದನ್ನು ಶುರು ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಬ್ರಿಟಿಷರು 1871-72ರಲ್ಲಿ ಬ್ರಿಟಿಷರು ಮೊಟ್ಟ ಮೊದಲನೇ ಬಾರಿ ಜಾತಿ ಆಧಾರಿತವಾಗಿರ್ತಕ್ಕಂಥ ಗಣತಿಯನ್ನು ಶುರು ಮಾಡಿದರು. ಅವರು ನಂತರ 1931 ಏನಿದೆ ಅಲ್ವಾ, ಆವಾಗ ಅದೇ ಒಂದು ಪೂರ್ಣ ಪ್ರಮಾಣದ ಜಾತಿ ಗಣತಿ ಆಗಿರೋದು 1931 ಲಾಸ್ಟ್. ಅದರ ನಂತರ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಈ ದೇಶದ ಸ್ವಾತಂತ್ರ್ಯದ ನಂತರ. ಆದರೂ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ 2011ರಲ್ಲಿ ಮಾಡ್ತು. ಭಾರತ ಸರ್ಕಾರ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿಯನ್ನು ನಡೆಸಿತು. ದತ್ತಾಂಶಗಳು ಅಪೂರ್ಣ ಆಗಿದ್ದಾವೆ, ಅವೈಜ್ಞಾನಿಕ ಅಂತ ಹೇಳಿ ಅದರ ದೊಡ್ಡ ವಿವಾದವನ್ನು ಹುಟ್ಟಿಸಾಕಿ ಅದನ್ನು ನಿಲ್ಲಿಸಲಾಯಿತು. ಅದು ವರದಿ ಮಂಡನೆಯೇ ಆಗಲಿಲ್ಲ 2011ರದ್ದು. ಹೌದು. ಸೊ ಈ ರೀತಿಯಾಗಿ ಅಂದರೆ ಇವತ್ತಿನವರೆಗೂ ಜಾತಿ ಗಣತಿಗೆ ಯಾವ್ಯಾವ ಸರ್ಕಾರಗಳು ಕೈ ಹಾಕಿದಾವೋ, ಪ್ರಯತ್ನ ಮಾಡಿದಾವೋ ಅವೆಲ್ಲವೂ ವಿಫಲವಾಗಿದ್ದಾವೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿವರೆಗೂ ಪೂರ್ಣ ಪ್ರಮಾಣದ ಜಾತಿ ಗಣತಿ ಆಗೇ ಇಲ್ಲ. ಇದು ಈ ದೇಶದ ದೊಡ್ಡ ದುರಂತ, ಮೊದಲನೇದ್ದು. ಸೊ ಎರಡನೇದ್ದು ಅಂತಂದರೆ ಬಿಹಾರದಲ್ಲಿ ಮೊದಲು ಇದೊಂದು ಸ್ವಲ್ಪ ಒಂದು ಸಾಹಸ ಮಾಡಿದರು. 2023ರಲ್ಲಿ ಏನಾದರೂ ಆಗಲಿ ಮಾಡೇ ಮಾಡ್ತೀರಿ ಅಂತ ಅದನ್ನು ಜಾತಿ ಗಣತಿಯನ್ನು ಮಾಡಿದರು. ಆ ನಂತರ ಸಮೀಕ್ಷೆ ಮಾಡಿಸಿದ್ರು, ಆಮೇಲೆ ಅದನ್ನು ಮಂಡನೆಯನ್ನು ಮಾಡಿದರು. ಆಗ ಇದ್ದಕ್ಕಿದ್ದಂಗೆ ಕೆಲವು ಜನ ಹೈಕೋರ್ಟ್ಗೆ ಹೋದರು, ಇದು ನಿಲ್ಲಿಸ್ಬಿಡಿ, ನೀವು ಬೇಕಾಗಿಲ್ಲ ಇದು. ಯಾಕೆ ಅಂತಂದರೆ ಜಾತಿಯನ್ನು ನೀವು ವೈಭವೀಕರಣ ಮಾಡ್ತಾ ಇದ್ದೀರಾ ಅಂತ. ಆ ಸಂದರ್ಭದಲ್ಲಿಯೇ ಮೋದಿಯವರು ಸಹಿತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತಂದರೆ ಇದು ರಾಷ್ಟ್ರೀಯ ಭದ್ರತೆಗೆ ಇದು ಆಗುತ್ತೆ, ಆಮೇಲೆ ಜಾತಿ ಗಣತಿ ಅನ್ನೋದು ಜಾತಿಯ ತುಷ್ಟೀಕರಣ ಆಗುತ್ತೆ, ದೇಶವನ್ನು ಒಡೆಯುವ ಪ್ರಯತ್ನ, ಇದು ರಾಷ್ಟ್ರೀಯ ಏಕತೆ ಧಕ್ಕೆ ಆಗುತ್ತೆ ಅಂತ ಹೇಳಿದರು. ಹೆಂಗೆ? ಯಾಕೆ ನಾನು ಹೇಳ್ತೀನಿ ನಿಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ BR ಅಂಬೇಡ್ಕರ್ ಅವರು ಹೇಳಿದ್ದೇನು ಸಂವಿಧಾನದಲ್ಲಿ, ಜಾತಿ ಅನ್ನುವ ವಿನಾಶ ಆಗಬೇಕು, ಜಾತಿಯೇ ಇರಬಾರ್ದು, ಜಾತಿ ರಹಿತವಾದ ಸಮಾಜ ಇರಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ನಾವು ಅಕಸ್ಮಾತ್ ಜಾತಿ ಸಮೀಕ್ಷೆ ಮಾಡಿದರೆ ಆ ಒಂದು ಆಶಯಕ್ಕೆ, ಆ ಒಂದು ಆದರ್ಶಕ್ಕೆ ಧಕ್ಕೆ ಬರುತ್ತೆ ಅಂತ ಕೆಲವು ಇದನ್ನು ವಿರೋಧಿಸುವವರ ವಾದ ಆಗಿತ್ತು. ಯಾರು ಈ ಜಾತಿ ಗಣತಿಯನ್ನು ವಿರೋಧಿಸೋರು ಅಂದರೆ ಜಾತಿಯ ಪರವಾಗಿ ಏನು ಮಾಡಕೂಡದು, ಅದು ಸ್ಪೆಷಲ್ ಆಗಿ ಪ್ರಬಲ ಜಾತಿಯ ಜನ, ದುರ್ಬಲ ಜಾತಿಯವರು ಅಥವಾ ಕೆಳತಳ ಸಮುದಾಯದವರು ಯಾರೂ ವಿರೋಧಿಸಲ್ಲ ಇದನ್ನು ಪ್ರಬಲ ಜಾತಿಯವರು ಏನು ಮಾಡಿದ್ದಾರೆ, ನನಗೆ ಸಿಗಬೇಕಾದಂಥ ಪಾಲಲ್ಲಿ ಈಗಾಗಲೇ ಆಗಿದೆ ಪಾಲು, ಅದರಲ್ಲಿ ಬೇರೆಯವರೆಲ್ಲ ಪಾಲು ಕಿತ್ಕೊಂಡ್ಬಿಡ್ತಾರಲ್ಲ ಅಂತ ಒಂದು ಭಯದಿಂದಾಗಿ ಈ ಒಂದು ಜಾತಿ ಗಣತಿ ಆಗಲೇಬಾರದು ಅಂತ ಸ್ವಾತಂತ್ರ್ಯೋತ್ತರವಾಗಿ, ಸ್ವಾತಂತ್ರ್ಯ ನಂತರವಾಗಿ ಇವತ್ತಿನವರೆಗೂ ಪ್ರಯತ್ನಗಳು ಸತತವಾಗಿ ನಡ್ಕೊಂಡು ಬಂತಾನೆ ಇದ್ದಾವೆ. ಸೊ ಆದ್ದರಿಂದ ನಾವು ಚರ್ಚೆ ಮಾಡಬೇಕಾಗಿರೋದು ಇವಾಗ ಪಕ್ಷಾತೀತವಾಗಿ ನಾವು ಚರ್ಚೆ ಮಾಡಬೇಕಾಗಿರೋದು ಇದರ ಸಾಧಕ ಬಾಧಕಗಳನ್ನು. ಯಾಕಂದರೆ ಜನಗಣತಿ ಅನ್ನೋ ಜನಗಣತಿನೇ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಯಾವುದೇ ಸರ್ಕಾರಗಳಿಗೆ. ಪ್ರತಿ 10 ವರ್ಷಕ್ಕೆ ಒಂದು ಸಾರ್ತಿ ಜನಗಣತಿಯನ್ನು ಮಾಡಲೇಬೇಕು ಅಂತ ಇದೆ, ಸಂವಿಧಾನದಲ್ಲೂ ಇದೆ. ಆದರೆ ಇವತ್ತವರೆಗೂ ಆಗ್ತಾ ಇಲ್ಲ. ಜನಗಣತಿ ಮಾಡೋಕ್ಕೆ ಆಗ್ತಾ ಇರುವಾಗ ಜಾತಿ ಗಣತಿ ಮಾಡಲಿಕ್ಕೆ ಸಾಧ್ಯತೆಗಳು ಇಲ್ಲ. ಆದ್ದರಿಂದ ಇದನ್ನು ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರಕ್ಕೆ ಇದರಲ್ಲಿ ಆಸಕ್ತಿ ಇಲ್ಲ. ಆಮೇಲೆ ಕಳೆದ ಸ್ವಾತಂತ್ರ್ಯ ಬಂದ ನಂತರ ಏನು 1931ರಲ್ಲಿ ಏನು ಜಾತಿ ಗಣತಿಯಾಗಿತ್ತು, ಆ ನಂತರದ 100 ವರ್ಷಗಳಲ್ಲಿ ಅದೆಷ್ಟು ಜಾತಿಗಳ ಸಮೀಕರಣ ಬದಲಾಗಿದ್ದಾವೆ, ಹೌದು, ಎಷ್ಟು ಜನ ಹೆಚ್ಚಾಗಿದ್ದಾರೆ, ಎಷ್ಟು ಜಾತಿಗಳಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಇರ್ತಕ್ಕಂಥ ಮೀಸಲಾತಿ ಅಂತ ಏನು ಸಂವಿಧಾನ ಕೊಟ್ಟಿದೆಯಲ್ವಾ, ಅದು ನಿಜಕ್ಕೂ ಸಹಿತ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಾ ಇದೆಯಾ, ಅಥವಾ ಪ್ರಬಲ ಜಾತಿಯವರೇ ಅದನ್ನು ಹೆಚ್ಚು ತೆಗೆದುಕೊಳ್ತಾ ಇದ್ದಾರಾ? ಈಗಾಗಲೇ ಇರ್ತಕ್ಕಂಥದ್ದು ನಾವು ಲೆಕ್ಕಾಚಾರ ಹಾಕಿದಾಗ OBCಗಳು ಜಾಸ್ತಿ ಇದ್ದಾರೆ. ಈಗ OBCಗಳಲ್ಲಿರ್ತಕ್ಕಂಥ ಪ್ರಬಲ ಜಾತಿಗಳ ಜನಾಂಗ ಇದ್ದಾರೆ. ವಿಶೇಷವಾಗಿ ಹೇಳಬೇಕಾದ್ರೆ ಲಿಂಗಾಯತರು, ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು, ಅವರು ಬೇರೆ OBCಗಳಿಗಿಂತಲೂ ಪ್ರಬಲವಾಗಿದ್ದಾರೆ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಪ್ರಬಲವಾಗಿದ್ದಾರೆ. ಹೆಚ್ಚು ಸರ್ಕಾರಿ ಯೋಜನೆಗಳನ್ನು, ಮೀಸಲಾತಿ ಪ್ರಯೋಜನಗಳನ್ನು ಪಡಿತಾ ಬಂದಿದ್ದಾರೆ. ಸೊ ಉಳಿದವ್ರ ಗತಿ ಏನು? ನಿಮಗೆ ಗೊತ್ತಿಲ್ಲ ಜಾತಿ ಸಂಖ್ಯೆ ಎಷ್ಟಿದೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ 2017ರಲ್ಲಿ ಜಾತಿ ಜನಗಣತಿ ಪ್ರಕಾರನೇ 1351 ಜಾತಿಗಳಿದ್ದಾವೆ. ಎಲ್ಲಿ? ಕರ್ನಾಟಕದಲ್ಲಿ ಮಾತ್ರ. ಅಲ್ಲಿ ಅವತ್ತು ರೆಕಾರ್ಡ್ ಆಗಿರ್ತಕ್ಕಂಥದ್ದು
ಭಾರತದಲ್ಲಿ 5,000ರಿಂದ 7,000 ಜಾತಿಗಳಿದ್ದಾವೆ. ಆಮೇಲೆ 25,000ರಿಂದ 50,000 ಉಪಜಾತಿಗಳಿದ್ದಾವೆ ಭಾರತದಲ್ಲಿ. ಸೊ ಇಷ್ಟೊಂದು ಜಾತಿ ಉಪಜಾತಿಗಳಿರುವಾಗ ಎಷ್ಟು ಸಂಕೀರ್ಣತೆ ಇದೆ ಅಂದರೆ, ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು 80 ಜಾತಿ ಇದ್ದಾವೆ ಸರ್. ಅದರಲ್ಲಿ ಇರ್ತಕ್ಕಂಥ ಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ? ಒಂದೊಂದು ಜಾತಿಗೆ 10 ಜನ, ಕೆಲವೊಂದು ಕಡೆ ಬರೀ 10 ಜನ 15 ಜನ ಇರೋದೇ ಒಂದು ಜಾತಿಯ ಗುಂಪಿದೆ. ಅಂಥವ್ರು 80 ಜಾತಿಗಳಿದ್ದಾವೆ. ಸೊ ಇಂಥ ಸಂಕೀರ್ಣವಾಗಿರ್ತಕ್ಕಂಥದ್ದು, ಇಂಥ ಒಂದು ಸ್ಥಿತಿಯಲ್ಲಿ ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗಿದೆ. ಅದನ್ನು ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಆದರೆ ಬಿಹಾರದಲ್ಲಿ ಮಾಡಿದ ನಂತರ ಎಲ್ಲ ಕಡೆಯಿಂದ ಒತ್ತಡಗಳು ಬರ್ತಾ ಇದ್ದಾವೆ. ಜಾತಿ ಸಮೀಕ್ಷೆ ಮಾಡಿ OBCಗಳು, ಹಿಂದುಳಿದವರು, ದಲಿತರು ಇವರೆಲ್ಲರೂ ಸಹಿತ ನಮ್ಮ ಜಾತಿಗೆ ಇನ್ನೂ ಹೆಚ್ಚು ಹೆಚ್ಚು ಪಾಲು ಬರಬೇಕಾಗಿದೆ. ಅದನ್ನು ಬೇರೆಯವರು ಕಬಳಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಜಾತಿಯ ಕೆಳವರ್ಗದ ತಳವರ್ಗದ ಜನ ಮೇಲೆ ಬರಬೇಕು ಅಂತಂದರೆ, ಮುಂಚೂಣಿಯಲ್ಲಿ ಬರಬೇಕು ಅಂತಂದರೆ, ಅಥವಾ ಮೇನ್ ಸ್ಟ್ರೀಮಲ್ಲಿ ಸೇರಬೇಕು ಅಂತಂದರೆ, ನಮಗೂ ಸಹಿತ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಸಿಗಬೇಕಾದಂಥ ಪಾಲು ಸಿಗಬೇಕು ಅಂತ ಅವರೆಲ್ಲರೂ ಸಹಿತ ಎಲ್ಲ ಕಡೆಯಿಂದ ಒತ್ತಡವನ್ನು ಈಗ ತರ್ತಾ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಇನ್ಯಾರೋ ತಮ್ಮ ಧ್ವನಿಯನ್ನು ಸೇರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇದನ್ನು ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕೆ ಮಂಡನೆ ಮಾಡ್ತಾ ಇದ್ದಾರೆ, ತೆಲಂಗಾಣದಲ್ಲೂ ಮಾಡ್ತಾ ಇದ್ದಾರೆ. ಇದರ ಪರಿಣಾಮಗಳು ಏನು ಅನ್ನೋದನ್ನು ಸ್ವಲ್ಪ ದಿವಸದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಖಂಡಿತ ನಾಗೇಂದ್ರ ಅವ್ರು ಹೇಳಬೇಕು. ಈಗ ಪರವಿರೋಧ ಅಂತ ಸಂದರ್ಭದಲ್ಲಿ ಪ್ರತಿಪಕ್ಷವೇ ಮಾಡಬೇಕು ಅಂತಿಲ್ಲ ನಾಗೇಂದ್ರ ಅವರೇ. ಈ ಜಾತಿ ಜನಗಣತಿ ಅಂತ ಏನಾಗಿದೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಇದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಯಿತು. ಇವತ್ತು ಅದೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟದಲ್ಲಿ ಮಂಡನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ. ರಾಹುಲ್ ಗಾಂಧಿ ಅವರು ಕೂಡ ಎಸ್ ಓಕೆ ಡೂ ಇಟ್ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಏನಂತೀರಿ? ನೋಡಿ, ಇವತ್ತೇನು ಈ ಸಮೀಕ್ಷೆ ಮಾಡಿದಾರಲ್ಲ ರಾಜ್ಯದಲ್ಲಿ, ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವೈಜ್ಞಾನಿಕವಾಗಿ ಮಾಡಿರೋ ಸಮೀಕ್ಷೆಗಳು. ಅವೈಜ್ಞಾನಿಕ ಮಾಡಿದ್ದಾರೆ. ಇವತ್ತು ಸೆನ್ಸಸ್ ಅಂದರೆ ನಾನು ಸುಮಾರು ಒಂದು 8ನೇ ಕ್ಲಾಸ್ ಇದ್ದೆ. 8ನೇ ಕ್ಲಾಸಲ್ಲಿ ಸ್ಕೂಲಿಂದ ಟೀಚರ್ಗಳು ಬರೋರು, ಸಿಸ್ಟರ್ಗಳು ಬರೋರು, ಜೊತೆಗೆ ನನ್ನ ಕರ್ಕೊಂಡು ಹೋಗೋರು. ಬಾಪ ಜೊತೆಲಿ ಬಾ, ಮನೆಯಿಂದ ಕರಿಬೇಕು ಅಂದರೆ ಲೋಕಲ್ ಏರಿಯಾದಲ್ಲಿ ಯಾರ್ಯಾರು ಇದ್ದಾರೆ ಪರಿಚಯ ಇರಬೇಕು. ನಾನು ಏರಿಯಾಗೆ ಬಂದಾಗ ಅಲ್ಲಿನ ಎಲ್ಲ ಅಂತ ಇರೋಂಥ ಸುತ್ತಮುತ್ತ ಇರೋಂಥ ಜನಗಳು ನಾನು ಪರಿಚಯ ಇರ್ತಾಯಿದ್ರು. ಸರ್ ಅವ್ರ ಮನೆ ಹೋದಾಗ ನಾವು ಅವ್ರ ಮನೆಗೆ ಯಾರು ಇದ್ರು, ಇಷ್ಟು ಜನ ಈ ಮನೆಯಲ್ಲಿದ್ದಾರೆ, ಈ ಮನೆಯಲ್ಲಿ ರಾಜ, ಲಕ್ಷ್ಮಿ, ಇವ್ರಿಗೆ ಇಷ್ಟು ಜನ ಮಕ್ಕಳು ಅಂತ ಅವ್ರು ಹೇಳಿದ ಕೂಡ ನಾನು ಗುರುತಿಸಿ ಹೇಳ್ತಾ ಇದ್ದೆ. ಯಾಕಂದರೆ ನನ್ನ ಅನುಭವ ಇರ್ತಾ ಇತ್ತು. ಸೊ ಹಂಗಾಗಿ ಏನು ಮಾಡ್ತಾ ಇದ್ರು, ಅಲ್ಲಿನ ಟೀಚರ್ಗಳಿರ್ಬೋದು, ಅಂಗನವಾಡಿ ಟೀಚರ್ಗಳಿರ್ಬೋದು, ಸ್ಕೂಲ್ ಟೀಚರ್ಗಳಿದ್ರು, ಅವ್ರು ಕರ್ಕೊಂಡು ಮನೆ ಹತ್ರ ಬರ್ತಾಯಿದ್ರು. ಅಲ್ಲಿನ ಇರೋಂಥ ಸ್ಕೂಲ್ ಹುಡುಗನ್ನೇ ಕರ್ಕೊಂಡು ಹೋಗ್ತಾಯಿದ್ರು. ಆ ಮನೆಯಲ್ಲಿರೋ ಸ್ಕೂಲ್ ಹುಡುಗನ ಕರ್ಕೊಂಡೋಗಿ ಅಲ್ಲಿನ ಏರಿಯಾದಲ್ಲಿರೋಂಥ ಮನೆಗಳನ್ನೆಲ್ಲನೂ ಸಮೀಕ್ಷೆ ಮಾಡೋರು. ಒಂದು ಪಕ್ಷ ಆ ಮನೆಯವರೇನಾದರೂ ವಿದ್ಯಾವಂತರು ಅಲ್ಲದೆ ಇದ್ದರೆ, ಅವ್ರು ಕೊಡೋದೇನಾದರೂ ತಪ್ಪು ಮಾಹಿತಿ ಆದರೆ, ನಾವು ಈ ರಿಪೋರ್ಟು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟರೆ ನಾವು ಈ ಜನಾಂಗಕ್ಕೆ ಏನೋ ಒಂದು ಮೋಸ ಮಾಡ್ದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿನ ಒಂದು ಪರಿಚಯ ಇರೋ ಅಂತ ಒಂದು ಮೂಲ ನಿವಾಸಿಗಳನ್ನ ಜೊತೆಲಿಟ್ಕೊಂಡು, ಇಲ್ಲ ಅಲ್ಲಿನ ಒಬ್ಬ ಮುಖಂಡನ ಜೊತೆಲಿಟ್ಕೊಂಡು ಆ ಮನೆಗೂ ಹೋಗಿ ಸಮೀಕ್ಷೆ ಮಾಡ್ತಾ ಇರೋದು ನಾನು 20-25 ವರ್ಷಗಳಿಂದ ನೋಡಿರೋಂಥ ಸಮೀಕ್ಷೆ ನೋಡಿದ್ದೀರಿ. ಅಲ್ಲ, ಜನಗಣತಿನಲ್ಲಿ ಅದು ಈಗ ಸಮೀಕ್ಷೆ ತಗೊಂಬಂದ್ರೆ ತಾನೇ 25 ಜಾತಿಗಣತಿ ಅಲ್ಲ, ಅದನ್ನ ಹೇಳ್ತಾ ಇರೋದು ನಿಮಗೆ. ಒಂದು ಸಮೀಕ್ಷೆ ಅಂದ್ರೆ ಸಮೀಕ್ಷಾ ಪ್ರಕ್ರಿಯೆಗಳು ಹೆಂಗಿತ್ತು ಅಂತ. ಈಗ ನಿಮ್ಮ ಮನೆಗೆ ಬರಬೇಕಾದ್ರೆ ನನ್ನ ಕರ್ಕೊಂಡು ಹೋದಾಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ನನಗೆ ಗೊತ್ತಿಲ್ಲ, ಇವ್ರ ಮನೆಗೆ ಬರ್ಬೇಕಾದ್ರೆ ಇವ್ರ ಮನೇಲಿ ಎಷ್ಟು ಜನ ನನಗೆ ಗೊತ್ತಿಲ್ಲ. ಅದೇ ಇವರೇ ಮನೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಮುಖಂಡರು ಯಾರನ್ನ ಇದ್ದಾಗ ಅಲ್ಲಿ ಇವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಆಗಬೇಕು ಅಂತ ನಾವು ಹೇಳಕ್ಕಾಗಲ್ಲ. ಕರೆಕ್ಟಾಗಿ ಆಗಿದೆಯಾ ಇಲ್ವಾ ನೋಡ್ಬೇಕಲ್ಲ. ಆ ರೀತಿ ಪ್ರಕ್ರಿಯೆ ಆಗಿದ್ದಿದ್ರೆ ಖಂಡಿತ ನಾವು ಸ್ವಾಗತ ಮಾಡೋಣ. ಇದಕ್ಕೆ ನಮ್ದು ಯಾವುದೇ ಒಂದು ಅಭಿಪ್ರಾಯ ಇಲ್ಲ, ತಕರಾರಿಲ್ಲ. ಇದು ಬೇಕಾಗಿದೆ ಜನಕ್ಕೆ. ಇವಾಗ ಶೈಕ್ಷಣಿಕವಾಗಿ ಯಾವ ಸಮುದಾಯಗಳು ಹಿಂದೆ ಉಳಿದಿದ್ದಾವೆ, ಯಾವ ಸಮುದಾಯಗಳಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ಯಾವ ಸಮುದಾಯಗಳು ಈ ಸೌಲಭ್ಯಗಳಿಂದ ವಂಚಿತ ಆಗಿದಾವೆ ಅನ್ನೋದು ಮೇನ್ ಬೇಕಾಗಿರೋದು. ಇವತ್ತು ಬಜೆಟ್ ಮಂಡನೆ ಮಾಡ್ತೀವಿ ಅಂದಿದ ತಕ್ಷಣ ಬರೇ ಪೇಪರ್ ಬಜೆಟ್ ಮಂಡನೆಗಳು ಮಾಡ್ಕೊಂಡು ಆ ಬಜೆಟ್ ಅಲ್ಲಿ ಎಷ್ಟು ಸಮುದಾಯಕ್ಕೆ ಸವಲತ್ತುಗಳು ಸಿಗುತ್ತೆ ಅನ್ನೋದು ಮುಖ್ಯ ಅಂಕಿಅಂಶಗಳು ಈ ರಾಜ್ಯದ ಯಜಮಾನ ಆದ ಮುಖ್ಯಮಂತ್ರಿಗಳಿಗೆ ಇರಬೇಕಾಗಿತ್ತು. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೋಗ್ತಾ ಇದ್ದಾರೆ, ಒಂದು ಮತ ಬ್ಯಾಂಕ್ಗೋಸ್ಕರನೇ ಕ್ರಿಯೇಟ್ ಮಾಡ್ಕೊಂತ ಇದ್ದಾರೆ. ಇದೊಂಥರ ಹೆಂಗಾಗಿದೆ ಇವ್ರಿಗಂದ್ರೆ, ಈ ಸರ್ಕಾರ ಉಳಿಸ್ಕೊಬೇಕು, ಈ ಒಂದು ಮತ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಬೇಕು, ಈ ಒಂದು ಸರ್ಕಾರನ ನಾವು ಪ್ರತಿ ಸಲ ಜನರನ್ನ ಒಂದು ಮೂರ್ಖರು ಮಾಡಬೇಕು ಅನ್ನೋ ಸಿದ್ಧಾಂತದ ಮೇಲೆ ಏನು ಹೋಗ್ತಾ ಇದೆಯೋ, ಈ ಜನಗಣತಿ ಒಂದು ಆಧಾರ ಅದು ಟ್ರಂಪ್ ಕಾರ್ಡ ಬಡಿಸ್ತಾವ್ರೆ ಸಿದ್ದರಾಮಯ್ಯರು ಅನ್ನೋದೇ ನಮ್ಗೆ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಇದು ಭವಿಷ್ಯಗಳಿಗೆ ನಿರೂಪಿಸುವಂಥದ್ದು. ಮುಂದಿನ ಪೀಳಿಗೆಗಳಿಗೆ ನಾವು ಇವತ್ತು ಹಾಕುವಂಥ ಬುನಾದಿನೇ ಈ ಜನಗಣತಿ ಇರ್ಬೋದು, ಜಾತಿಗಾರು ಜನಗಣತಿ ಇರ್ಬೋದು. ಇವತ್ತು ನೋಡಿ, ಅವತ್ತಿನ ದಿನಮಾನದಲ್ಲಿ ಒಂದು ಕೇಂದ್ರ ಸರ್ಕಾರದಲ್ಲಿ ಜಾತಿ ಗಣತಿ ನಡೀತದೆ. ಜಾತಿ ಗಣತಿ ನಡಿಬೇಕಾದಾಗ ಅಲ್ಲಿ ಸುಷ್ಮಾ ಸ್ವರಾಜ್ ಅವರು ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಜಾತಿ ಗಣತಿ ಆಧಾರಿತದ ಮೇಲೆ ಆಗಲಿ ಅಂತ ಸಪೋರ್ಟ್ ಮಾಡ್ತಾರೆ. ಆಗಿನ ಕಾಂಗ್ರೆಸ್ ಅಲ್ಲಿ, ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ
ಕೇಂದ್ರ ಸರ್ಕಾರದಲ್ಲಿ ಸಚಿವರು ಚಿದಂಬರಂ ಅವರು ಇರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಜಾತಿ ಜನಗತಿ ಮಾಡೇ ಬಿಡೋಲ್ಲ, ವಿರೋಧ ಮಾಡ್ತಾರೆ. ಅಂದರೆ ಇಲ್ಲಿ ಯಾವ ಜಾತಿ ಮೆಜಾರಿಟಿ ಇದೆಯೋ ಆ ಜಾತಿಗಳು ಪ್ರಬಲರಾಗ್ಬಿಡ್ತಾರೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಲ್ಲ ಅನ್ನೋ ಉದ್ದೇಶಗಳು ಚಿಂತಕವಾಗಿ ಸುಷ್ಮಾ ಸ್ವರಾಜ್ ಸಪೋರ್ಟ್ ಮಾಡಿದ್ರೆ ಇವರು ಅದನ್ನು ವಿರೋಧಿಸಿದ್ರು ಜಾತಿವಾರಿಗೆ. ಇವೆಲ್ಲ ನಾವು ನೋಡ್ತಾ ಬರ್ತಾ ಇದ್ರೆ ಈ ಜಾತಿ ಜನಗಣತಿ ಇವತ್ತು ಏನು ಮಾಡಿದ್ದಾರೆ ಸಂಪೂರ್ಣವಾಗಿ ವಿಫಲ. ಎಲ್ಲೋ ಮರದ ಕೆಳಗಡೆ ಕೂತ್ಕೊಂಡು ಇವ್ರು ರಿಪೋರ್ಟ್ ಮಾಡೋರ, AC ರೂಮಲ್ಲಿ ಕೂತ್ಕೊಂಡು ರಿಪೋರ್ಟ್ ಮಾಡಿದಾರ. ಯಾಕಂದ್ರೆ ಸತ್ಯ ಹೇಳ್ಬೇಕು ಜನಕ್ಕೆ. ಇವತ್ತು ಗೊತ್ತಾಗುತ್ತೆ ಅಂದ್ರೆ ನಿಮ್ಗೆ ಯಾವುದೊಂದು ರಿಪೋರ್ಟ್ ನೀವು ಓದಿದ್ರೆ ಗೊತ್ತಾಗುತ್ತೆ, ಓ ಇದೇನೋ ವ್ಯತ್ಯಾಸ ಆಗಿದೆ. ನೀವು ಓದಿದ್ದು ಹೆಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಈಗ ಸಮೀಕ್ಷೆ ಅಂದ್ರೆ ಹೆಂಗೆ? ನಾವು ಕುತ್ಕೊಂಡು AC ರಿಪೋರ್ಟಲ್ಲಿ ಕುತ್ಕೊಂಡು ಮಾಡೋದ? ಸಮೀಕ್ಷೆ ಅಂದ್ರೆ ಮನೆಗೆ ಹೋಗ್ಬೇಕು. ಇವತ್ತು ಆಶಾ ಕಾರ್ಯಕರ್ತರಿದ್ದಾರೆ, ಪ್ರತಿ ಒಂದು ಗಲ್ಲಿಗಳಿಗೂ ಇವತ್ತು ಪ್ರೈವೇಟ್ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಬೇಕಾದಷ್ಟು ಶಿಕ್ಷಕ ವೃಂದನೇ ಇದೆ. ಇವತ್ತು ಆ ಒಂದು ಸಮುದಾಯನ ಬಳಸ್ಕೊಂಡು ಇವತ್ತು ಸಮೀಕ್ಷೆ ಮಾಡೋದೇನು ದೊಡ್ಡ, ನಾವೇನು ಒಂದು 50 ವರ್ಷದಿಂದ ಟೆಕ್ನಾಲಜಿಯಿಂದ ಇಲ್ಲ. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ. ಇವತ್ತು ಪ್ರತಿ ಒಂದು ಆಧಾರ್ ಕಾರ್ಡ್ ಇದೆ. ಇವತ್ತು ಒಬ್ಬ ವ್ಯಕ್ತಿನ ತಗೊಂಡೋಗಿ ಕಣ್ ಸ್ಕ್ಯಾನ್ ಮಾಡಿದ್ರೆ ಅವ್ನ ಹಿಸ್ಟ್ರಿ ಬರುತ್ತೆ, ಅವ್ರ ಹೆಬ್ಬೆಟ್ಟು ಅವನ ಸ್ಕ್ಯಾನ್ ಮಾಡಿದ್ರೆ ಅವ್ನ ಹಿಸ್ಟ್ರಿ ಬರುತ್ತೆ, ಅವ್ನ ತಂದೆ ತಾಯಿ ಯಾರು, ಅವನ ವಾಸ ಏನು, ಅವನ ವಿಳಾಸ ಏನು, ಅವ್ನಿಗೆ ಎಷ್ಟು ಏಜು ಅನ್ನೋದು ಅವ್ನ ಹಿಸ್ಟ್ರಿನೇ ಬರ್ತಾ ಇದೆ. ಹಾಗಾದ್ರೆ ಮಂಡನೆ ಆಗಲಿ, JDS ಒಂದು ನಿಯೋಗ ರೆಡಿ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡಿ. ಅಲ್ಲ, ಮಂಡನೆ ಆಗ್ಬೇಕಂದ್ರೆ ಅದು ವೈಜ್ಞಾನಿಕವಾಗಿರ್ಬೇಕಲ್ಲ. ಇದರಿಂದ ನಾಳೆ ಆಗೋ ದೋಷಗಳೇನು, ನಾಳೆ ಆಗೋ ಜನಾಂಗಕ್ಕೆ ಮಾರಕ ಏನಿದು, ಎಲ್ಲ ಒಂದು ಜನಾಂಗ. ನಾನು ಹೇಳೋದು ಅಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ನಿಮ್ದು ಈಗ ವಾದ ಹೆಂಗಿದೆ ಅಂದ್ರೆ ಅನುಷ್ಠಾನಕ್ಕೆ ನಾಳೆ ಬಂದೇ ಬಿಡ್ತು ಅನ್ನೋ ಹಂಗೆ. ಅಲ್ಲ, ಅನುಷ್ಠಾನಕ್ಕೆ ಬಂದೇ ಬಿಡ್ತಂತಲ್ಲ, ಸರಿಯಾಗಿ ಮಾಡೋದನ್ನ ಸ್ವಾಗತ ಮಾಡ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಈ ಸಮಾಜಕ್ಕೆ, ಈ ಸಮುದಾಯಗಳಿಗೆ, ಈ ಜನಾಂಗಕ್ಕೆ? 7 ಕೋಟಿ ಜನಸಂಖ್ಯೆ ಇರೋದು. ಅದಕ್ಕೆ DK ಶಿವಕುಮಾರ್ ಮತ್ತು ತಂಡ ಇದನ್ನು ವಿರೋಧಿಸಿದ್ದ. ಹೌದು, ಸತ್ಯ. ಈಗ ಅವ್ರ ಪಕ್ಷದಲ್ಲೇ ವಿರೋಧ ಇದೆ ಅಂದಾಗ ಅವ್ರ ಸತ್ಯಾಂಶ ಗೊತ್ತಿದೆ. ಈಗ ನಾವು ಹೇಳೋದು ವಿರೋಧ ಪಕ್ಷದವರು, ಮೊದಲೇ ಅವರ ಪಕ್ಷದಲ್ಲಿರೋರೆ ಅವ್ರು ವಿರೋಧಿಸ್ತಾ ಇದ್ರೆ ಅಲ್ಲಿನ ಸತ್ಯಾಂಶ ಅವ್ರಿಗೆ ಗೊತ್ತಿರೋದಲ್ವಾ. ನನ್ನ ಮನೆಯಲ್ಲಿರೋ ಸತ್ಯಾಂಶ ಏನಂತ ನಾನೇ ವಿರೋಧ ಮಾಡ್ಬೇಕಾಗುತ್ತೆ. ಆ ವಿಚಾರನ ಇವತ್ತು DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಓಕೆ ರೈಟ್. ಗೋವಿಂದರಾಜು ಅವರೇ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015 ಈಗ ವ್ಯಾಲಿಡ್ ಅಂತ ಹೇಳಿ. ಸೊ ಇರ್ತಕ್ಕಂಥ ಪ್ರಶ್ನೆ ಅದೇ ಮೇಡಮ್. ಏಕೆಂದರೆ 10 ವರ್ಷಗಳಾದಮೇಲೆ ಮುಖ್ಯಮಂತ್ರಿಗಳು ಈ ವರದಿಯನ್ನು ಟೇಬಲ್ ಮಾಡ್ತಾ ಇದ್ದಾರೆ ಸಚಿವ ಸಂಪುಟದಲ್ಲಿ. ನಮಗೆ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಸುಮಾರು 165 ಕೋಟಿಗಳನ್ನ ಖರ್ಚು ಮಾಡಿ ಮನೆಗೆ ಹೋಗಿ ತಯಾರಿಸಿದ ವರದಿ ಅಂತ ಹೇಳ್ತಿದ್ದಾರೆ. ದತ್ತಾಂಶಗಳು ಪಕ್ಕಾ ಇದೆ ಅಂತ ಹೇಳ್ತಾರೆ. ನಮಗೆ ಪ್ರಶ್ನೆ ಕಾಡ್ತಾ ಇರೋದೇನು ಅಂದರೆ, ಯಾರ ಮನೆಗೆ ಯಾರು ಹೋದ್ರು ಅಂತ ಪ್ರಶ್ನೆ. ನಿಮ್ಮ ಮನೆಗೆ ಬಂದಿಲ್ಲ? ಖಂಡಿತವಾಗ್ಲೂ ನಮ್ಮ ಮನೆಗಂತೂ ಬಂದಿಲ್ಲ, ನಮ್ಮ ವರದಿ ಅಂತ ತಗೊಂಡಿಲ್ಲ. ಅವರು ಯಾರ ವರದಿನ ಎಲ್ಲಿ ತಗೊಂಡ್ರು ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಆಗಬೇಕು. ಇದೇ ವಿಚಾರವಾಗಿ ಏನು 165 ಕೋಟಿಗಳಷ್ಟು ಖರ್ಚು ಮಾಡಿ ಮನೆಗೆ ಹೋಗಿ ವರದಿ ತಯಾರು ಮಾಡಿದರೆ ಅದು ಕೂಲಂಕುಷವಾಗಿ ಪಕ್ಕಾ ಇದ್ರೆ ಖಂಡಿತವಾಗ್ಲೂ ಇದು ಒಳ್ಳೆ ಒಂದು ಇದಾಗುತ್ತೆ. ಆದರೆ ಇವತ್ತು ಎಲ್ಲ ಒಂದು ಕಡೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಒಂದು ದತ್ತಾಂಶ ಕಲೆಕ್ಟ್ ಮಾಡಿ ಎಲ್ಲ ಒಂದು ಕಡೆ ಸರ್ಕಾರದಿಂದ ಆಗೋ ಅನುಕೂಲಗಳನ್ನ ಪ್ರತಿಯೊಂದು ಸಮುದಾಯಕ್ಕೂ ಈಕ್ವಲ್ ಆಗಿ ಹಂಚುವಂಥ ಕೆಲಸ ಆಗಬೇಕು. ಆದರೆ ಇವತ್ತು ಸೆನ್ಸಸ್ಸನ್ನು ಹೆಸರು ಹೇಳ್ಕೊಂಡು ಇವತ್ತು ಏನೆಲ್ಲ ಸಮಸ್ಯೆಗಳು, ಯಾಕೆಂದರೆ ನನಗಿರೋ ಮಾಹಿತಿ ಪ್ರಕಾರ ಏನು ಕಾಂತರಾಜ್ ಆಯೋಗ ಅವರು ವರದಿ ತಯಾರು ಮಾಡಿದ್ರಲ್ಲ, ಅದರಲ್ಲಿ ಮೆಂಬರ್ ಸೆಕ್ರೆಟರಿ ಸಹಿನೇ ಇರಲಿಲ್ಲ ಇಷ್ಟು ದಿನ ಅಂತ. ಅದು ಸಬ್ಮಿಟ್ ಮಾಡೋ ಟೈಮಲ್ಲಿ ಎಲ್ಲ ಒಂದು ಕಡೆ ಸಹಿ ಮಾಡಿದ್ರು. ಅಲ್ಲಿನ ಇದರಲ್ಲಿ ಮೆಂಬರ್ಗಳು ಯಾರ್ಯಾರು ಇದ್ರು ಅವರೆಲ್ಲ ಒಂದು ಕಡೆ ಇದು ಸರಿ ಇಲ್ಲ ಅನ್ನೋ ವಾದವನ್ನೇ ಮಾಡ್ತಾ ಬಂದಿದ್ರು. ಮೇಡಮ್, ಇದು ನೋಡಿ, ಇದು ನಾವು ಯಾರು ಹೇಳಿದ್ದಲ್ಲ. ಸಾಕಷ್ಟು ಇವತ್ತು ಏನು ನಿರ್ಮಲಾನಂದ ಸ್ವಾಮೀಜಿಯವರು ನನ್ನ ಮನೆಗೂ ಕೂಡ ಬಂದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಅದೇ ರೀತಿ ಇವತ್ತು ವೀರಶೈವ ಸಮುದಾಯದವರು ಎಲ್ಲ ಒಂದು ಕಡೆ ನಮಗೆ ವರದಿಯನ್ನು ಸರಿಯಾಗಿ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಂಥ ಇದರಲ್ಲಿ ಇವರು ಯಾವ ದಾಖಲೆಗಳನ್ನು ಸಂಗ್ರಹಿಸಿ ಇವತ್ತು ವರದಿ ಮಾಡೋಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಬಟ್ ಈ ರೀತಿಯ ಒಂದು ವ್ಯವಸ್ಥೆ ಭಾಳ ಒಳ್ಳೆಯದು ಮೇಡಮ್. ಯಾಕೆಂದರೆ ಆರ್ಥಿಕವಾಗಿ ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗವನ್ನು ಸಬಲೀಕರಣ ಮಾಡಬೇಕು ಅಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಒಂದು ಕಡೆ ಸರ್ಕಾರದಿಂದ ಆಗುವಂಥ ಯೋಜನೆಗಳನ್ನ ಆ ಸಮುದಾಯಕ್ಕೆ ಕೊಡೋದ್ರಿಂದ ಆ ಸಮುದಾಯ ಎಲ್ಲ ಒಂದು ಕಡೆ ಅವರು ಕೂಡ ಒಂದು ಎಲ್ಲ ಈ ಸಮಾಜದಲ್ಲಿ ಒಂದು ಮೇಲೆ ಎತ್ತುವಂಥ ಕೆಲಸಕ್ಕೆ ಭಾಳ ಅನುಕೂಲ ಆಗಿರ್ತಕ್ಕಂಥ ವರದಿ ಇದಾಗಬೇಕು. ಆದರೆ ಇರ್ತಕ್ಕಂಥ ಗೊಂದಲ ಏನು ಅಂದರೆ, ಇವ್ರದೇ ಸರ್ಕಾರ ಏನು ಸಿದ್ದರಾಮಯ್ಯ ಅಂಡ್ ಟೀಮ್ ಸರ್ಕಾರದಲ್ಲೇ ಇದು ವಿರೋಧ ಮಾಡೋರೇ ಜಾಸ್ತಿ ಇದ್ದಾರೆ. ಯಾಕೆಂದರೆ ಈ ವರದಿ ಸರಿ ಇಲ್ಲ. ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ವರದಿಲಿ ಎಲ್ಲ ಒಂದು ಕಡೆ ಅವರು ಲೀಕ್ ಆಗಿರೋಂಥ ಮಾಹಿತಿಗಳ ಪ್ರಕಾರ ಇವತ್ತು ಏನು 1.5 ಕೋಟಿಗಿಂತ ಹೆಚ್ಚಿನದಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯನ ಎಲ್ಲ ಒಂದು ಕಡೆ 60ರಿಂದ 70 ಸಾವಿರ ತೋರಿಸಿದ್ದಾರೆ. ಒಕ್ಕಲಿಗರ ಸಮುದಾಯವನ್ನು ಎಲ್ಲ ಒಂದು ಕಡೆ 60ರಿಂದ 80 ಸಾವಿರ. ಅದೇ ಮುಸಲ್ಮಾನರ ಜನಸಂಖ್ಯೆಯನ್ನು 90 ಲಕ್ಷಕ್ಕಿಂತ ಹೆಚ್ಚಿನದಾಗಿದೆ ಅಂತ ಈ ರೀತಿಯಾದ ಎಲ್ಲವನ್ನು ಅವೈಜ್ಞಾನಿಕವಾಗಿ ಅಂಕಿಅಂಶಗಳು ಇದಾವೆ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಸೋರಿಕೆ ಆದ ಒಂದು ರೂಪದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ ತಿರ್ಚಿರೋದು ಅಂತ ಇಲ್ಲ, ಇದು ಆಕ್ಚುಲ್ ಫ್ಯಾಕ್ಟೇ ಮೇಡಮ್. ಇದು ಬಂದ ಮೇಲೆ ಸತ್ಯನೂ ಇದೇ ಈಚೆ ಬರುತ್ತೆ. ಯಾಕೆಂದ್ರೆ ಈ ದತ್ತಾಂಶಗಳನ್ನ ವರದಿಯನ್ನು ಕ್ರೋಢೀಕರಣ ಮಾಡದಂತ ಟೀಮ್ ಇಂದಲೇ ಇದು ಸೋರಿಕೆಯಾಗಿ ಸಾಕಷ್ಟು ಜನ ಇದನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಉದ್ದೇಶಕ್ಕೋಸ್ಕರ. ಈಗ DK ಶಿವಕುಮಾರ್ ಇದನ್ನ ಒಪ್ತಾ ಇಲ್ಲ. ಅವರ ಸಮುದಾಯದ ಒಂದು ಸಭೆಯಲ್ಲಿ ನಾನು ಈ ವರದಿನ ನಾನು ಎಲ್ಲ ಒಂದ್ ಕಡೆ ಮಾಡಕ್ ಬಿಡಲ್ಲ ಅಂತಲೂ ಹೇಳಿದ್ದಾರೆ. ಬಹುಶಃ ಅದು ನಾಳೆ ನೋಡೋಣ ಹೇಗೆ ಅವರು ತಗೊಳ್ತಾರೆ. ಆ ಟೇಬಲ್ ಮಾಡಿದ್ಮೇಲೆ ಅದನ್ನ ರೆಗ್ಯುಲೈಸ್ ಮಾಡ್ತಾರಾ ಇಲ್ವಾ, ಅದನ್ನ ಜಸ್ಟ್ ಟೇಬಲ್ ಮಾಡಿ ಸುಮ್ಮನೆ ಬಿಡ್ತಾರಾ, ಇದೆಲ್ಲವನ್ನಾಗತ್ತೆ. ಇನ್ನೊಂದಿದೆ ಮೇಡಮ್, ಇವ್ರು ಟೆಕ್ನಿಕಲ್ ಏನು ಅಂದ್ರೆ, ಈ ಸರ್ಕಾರಕ್ಕೆಲ್ಲ ಒಂದ್ ಕಡೆ ಭ್ರಷ್ಟಾಚಾರದ ಆರೋಪ ಮತ್ತೆ ಸರ್ಕಾರದಲ್ಲಿ ಕುರ್ಚಿ ಪಲ್ಲಟ ಆಗುವಂತ ಸಂದರ್ಭದಲ್ಲಿ ಈ ರೀತಿಯ ವರದಿಗಳ ಬಗ್ಗೆ ಚರ್ಚೆಗಳು ತಗೊಳ್ತಾರೆ. ಇದು ನಿಜವಾಗಿ ನಿಮ್ಗೆ ನೈತಿಕತೆ ಇದ್ದಿ ಈ ವರದಿಯನ್ನು ತಯಾರಿ ಮಾಡಿ ಇರ್ತಕ್ಕಂಥದ್ದು 10 ವರ್ಷ ಆಗಿದ್ರು ನೀವು ಈ ಮೀನಾಮೇಷ ಎಣಿಸ್ತಾ ಇದ್ರೆ ಅದು ಏನಕ್ಕೆ ಆಗಾರೆ? ಇಷ್ಟು ವರ್ಷ ಬಂದ ಅಲ್ಲಿ 22 ತಿಂಗಳಾಯ್ತು, ಇಲ್ಲಿವರೆಗೂ ಅದ್ರ ಬಗ್ಗೆ ಚರ್ಚೆನೂ ಮಾಡಲಿಲ್ಲ ನೀವು. ಸೊ ಈ ರೀತಿಯ ಒಂದು ಎಲ್ಲ ಒಂದ್ ಕಡೆ ನಿಮ್ಮ ಸ್ಥಾನಕ್ಕೆ ಭದ್ರ ಮಾಡ್ಕೊಳಕ್ಕೋಸ್ಕರ ಈ ತರ ವಿಚಾರಗಳನ್ನ ಮುಂದೆ ತಂದು ಜನರಿಗೆಲ್ಲ ಒಂದ್ ಕಡೆ ನೀವು ಮಂಕ್ಬೋದಿ ತರ ಒಂದು ಏನೋ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ. ನೀವು ನಿಜವಾಗ್ಲೂ ಇದನ್ನ ಸಬ್ಮಿಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗೆ. ಆ ವರದಿಯಲ್ಲಿ ಲೋಪ ಆಗಿದ್ರೆ ಮುಂದೆ ನೀವು ಹೇಳ್ದಂಗೆ ಈಗ DK ಶಿವಕುಮಾರ್ ಅವರ ಅಭಿಪ್ರಾಯದಂತೆ ಈಗ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ 60-70 ಸಾವಿರ ಇದ್ದಾರೆ ಅನ್ನುವಂತಹ 60-70 ಲಕ್ಷ, ಸಾರಿ 1.5 ಕೋಟಿಗಿಂತ ಜಾಸ್ತಿ ಇರ್ತಕ್ಕಂಥ ಸಮುದಾಯ 60-70 ಲಕ್ಷ ಇದ್ದಾರೆ ಅನ್ನುವಂಥ ರಿಪೋರ್ಟೇ ಇತ್ತು ಅನ್ನೋದಾದ್ರೆ ಬಿಜೆಪಿ ಅದನ್ನ ಅಕ್ಸೆಪ್ಟ್ ಮಾಡುತ್ತಾ? ಮೇಡಮ್, ಈಗ ನಾನು ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ನಾವೊಬ್ರು ಅಕ್ಸೆಪ್ಟ್ ಮಾಡೋ ಅನ್ನೋ ವಿಚಾರ ಅಲ್ಲ. ನಾ ಕೇಳೋದು ಅಲ್ಲಲ್ಲ, ಇಲ್ಲಿ ಸರಿಯಾದ ಈಗ ನಾನೇ ಬಹಳ ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ. ಈಗ ನನ್ನ ಮನೆಗೆ ಬಂದು ವರದಿ ತಗೊಂಡಿಲ್ಲ ಮೇಡಮ್, ನನ್ನ ವರದಿನ ನಾನು ಯಾರ ಹತ್ರ ಕೊಡ್ಬೇಕಾಗಾದ್ರೆ? ಸರ್ಕಾರ ಇದು ಕೂಲಂಕುಷವಾಗಿ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ ಬಹುಶಃ ನಂದು ಕೂಡ ಈ ದತ್ತಾಂಶ ಸೇರ್ಕೊಳ್ತಿತ್ತು. ಈಗ ನನ್ಗನ್ನೇ ಆಗಲ್ವಾ? ನಾನು ಕೂಡ ಒಬ್ಬ ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಇರ್ತಕ್ಕಂಥನು. ಈ ಹಿಂದುಳಿದ ವರ್ಗ ಬರ್ತಕ್ಕಂಥ ಅನುದಾನಗಳು ನನಗೂ ಎಲ್ಲ ಒಂದ್ ಕಡೆ ಕೊರತೆ ಆಗೋ ಸಂದರ್ಭ ಇರುತ್ತಲ್ಲ. ಈ ರೀತಿಯ ದಂತಾಂಶಗಳಿಂದ ಎಲ್ಲ ಒಂದ್ ಕಡೆ ಹೊಡೆತ ತಿನ್ನೋದಂತೂ ಖಂಡಿತವಾಗ್ಲೂ ಯಾರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಫಲಾನುಭವಿ ಒಂದು ಇದಿರುತ್ತಲ್ಲ, ಖಂಡಿತವಾಗ್ಲೂ ಹೊಡೆತ ಬೀಳುತ್ತೆ. ಅದು ಆಗ್ಬಾರ್ದು. ಇದನ್ನ ಎಲ್ಲ ಒಂದ್ ಕಡೆ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ನೋಡಿದ್ದಾದ್ಮೇಲೆ ಸರಿ ಮಾಡುತ್ತೆ. ಹೇಗೆ ಸರಿ ಮಾಡ್ತೀರಾ? ಇಷ್ಟು 165 ಕೋಟಿ ಖರ್ಚು ಮಾಡಿದ್ರು ನೀವು ಸರಿಯಾದ ವರದಿ ತಯಾರಿಗಿಲ್ಲ ಅಂದ್ರೆ ಇದು ಜನರ ತೆರಿಗೆ ದುಡ್ಡನ್ನ ನೀವು ಎಲ್ಲ ಒಂದ್ ಕಡೆ ನೀರಲ್ಲಿ ಹೋಮ ಮಾಡ್ದಂಗಲ್ವಾ? ಸೊ ಇದು ಆಗ್ಬಾರ್ದಲ್ವಾ? ರೈಟ್. ಶಶಿಕಾಂತ್ ಅವರೇ, ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಆಗ್ತಿರುವಂತಹ ರಾಜಕೀಯ ಫೈಟ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲೇ ನಡೀತಾ ಇದೆ ಇದೇ ರಾಜಕೀಯ ಫೈಟ್, ಆಯ್ತಾ? ಸೊ ಈಗ ಇವು ಎರಡೂ ಪಕ್ಷದ ವಕ್ತಾರರ ಅಭಿಪ್ರಾಯ ಏನಂದ್ರೆ ಜಾತಿ ಗಣತಿ ಆಗಬೇಕು, ವಿರೋಧ ಇಲ್ಲ, ಅದಕ್ಕೆ ಎಲ್ಲ ಸಮುದಾಯಗಳು ಸಲ್ಲಬೇಕಾದಂತ ಪಾಲು ಸಲ್ಲಬೇಕು ಅನ್ನೋದು ಇವರು ವಿರೋಧ ಇಲ್ಲ. ಆದರೆ ಇವರು ಬಹುಶಃ ನಮ್ಮ ಮೋದಿ ಅವರ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅವರು ಒಂದ್ ನಿಮಿಷ, ಮೋದಿ ಅವರು ಹೇಳಿದ್ದೇನೆಂದ್ರೆ ಒಂದ್ ನಿಮಿಷ ಸರ್, ಜಾತಿ ಗಣತಿ ಅನ್ನೋದು ದೇಶವನ್ನು ಒಡೆಯುವ ಪ್ರಯತ್ನ ಅಂತ ಮೋದಿ ಸಾಹೇಬರು ಹೇಳಿದ್ರು. ಈಗ ನೀವು ಹೇಳ್ತಾ ಇರೋದು ಜಾತಿ ಗಣತಿ ಬೇಕು ಅಂತ. ಬಿಡಿ, ಈ ಮಾತನ್ನ ಪಕ್ಕಕ್ಕೆ ಇಡೋಣ. ಸೊ ಇದರ ನಂತರ ನಾನು ಏನು ಹೇಳ್ತಾ ಇರೋದು, ಆಯ್ತಪ್ಪ ಜಾತಿ ಗಣತಿ ಈಗ 2011ರಲ್ಲೂ ಮಾಡಲಾಯ್ತು, ಇಡೀ ದೇಶಾದಂತ ಮಾಡಲಾಯ್ತು. ಆವಾಗೂ ಇದೇ ಆರೋಪ ಬಂತು, ಅವೈಜ್ಞಾನಿಕವಾಗಿ ನಡೆದಿದೆ, ಸರಿಯಾಗಿ ನಡೆದಿಲ್ಲ. ಇನ್ನೂ 100 ಸಮೀಕ್ಷೆಗಳು ನಡೀಲಿ, ಎಲ್ಲ ಸರ್ಕಾರಗಳು ಮಾಡಿದರೂ ಸಹಿತ ಮತ್ತೆ ಪ್ರಬಲವಾದ ಜಾತಿಯನ್ನು ಪ್ರತಿಪಾದಿಸುವವರು, ಅದಕ್ಕೆ ಬೆಂಬಲಿಸುವವರು ಹೇಳುವುದು ಇದೆ ಅವೈಜ್ಞಾನಿಕವಾಗಿ ನಡೆದಿದೆ, ಇದು ಆಗ್ತಾ ಇಲ್ಲ. ಆಯ್ತಪ್ಪ, ಮಾಲ್ ಪ್ರಾಕ್ಟೀಸ್ ಆಯಿತು, ದುರುಪಯೋಗ ಆಯಿತು, ಒಂದು 10% ಆಯಿತು ಅಂತ ತಿಳ್ಕೊಳ್ಳಿ. ಇನ್ನೂ 90% ಆದರೂ ಇದೆಯಲ್ವಾ? 165 ರೂಪಾಯಿ AC ರೂಮಲ್ಲಿ ಕೂತ್ಕೊಂಡು 165 ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಆಗೋದಿಲ್ವಲ್ಲ? ಆಗೋಷ್ಟು ಆಗಿದೆ. ಗೋವಿಂದರಾಜ್ ಅವ್ರ ಮನೆಗೆ ಬಂದಿಲ್ಲ ಅಂತಂದರೆ ಆಯ್ತು, ಅಂಥವ್ರದ್ದು ಒಂದು 10% ಪಕ್ಕಕ್ಕೆ ಇಡೋಣ, ಇವೆಲ್ಲೋ ಮಿಸ್ ಆಗಿರೋದನ್ನ. ಅದಕ್ಕೋಸ್ಕರ ನಾವು ಒಂದು ಗಣತಿ ವ್ಯವಸ್ಥೆಯನ್ನು ನಿರಾಕರಿಸುವುದಾಗಲಿ ಅಥವಾ ಇದು ಬೇಕಾಗಿಲ್ಲ ಅನ್ನುವುದಾಗಲಿ, ಆಯಿತು ಇದು ಯಾವುದೋ ಇವರು ಪ್ರತಿಪಕ್ಷವಾಗಿ ಈ ಪಕ್ಷವನ್ನು ವಿರೋಧಿಸಬೇಕು ಅಂತ ಹೇಳ್ತಾರಾ? ಓಕೆ, ಹಾಗಾದ್ರೆ ನಿಮ್ಮ ಪಕ್ಷ ಏನು ಮಾಡ್ತು? ಈಗ ನೀವು ಸಂವಿಧಾನಿಕವಾಗಿ ನೀವು ಪ್ರತಿ 10 ವರ್ಷಕ್ಕೆ ಒಂದು ಸಾರ್ತಿ ಜನಗಣತಿ ಮಾಡಬೇಕಲ್ವಾ? ಯಾಕೆ ಸ್ವಾಮಿ ಮಾಡಲಿಲ್ಲ? ಮೊದಲನೇ ಪ್ರಶ್ನೆ ಕೇಂದ್ರ ಸರ್ಕಾರದ್ದು. ಎರಡನೇದ್ದು, ಆಯ್ತಪ್ಪ ಜಾತಿ ಗಣತಿ ಮಾಡಬೇಕು ಅಂತಂದರೆ ಅವರು ಸರಿಯಾಗಿ ಮಾಡಿಲ್ಲ ಅಂತಂದರೆ ನೀವು ಮಾಡಿ. 2014ರಿಂದ ಬಹಳ ಲೀಡಲ್ಲಿ ಇದ್ದೀರಲ್ವಾ, ನೀವು ಮಾಡಿ. ಆಮೇಲೆ ಕಾಂಗ್ರೆಸ್ ಸರ್ಕಾರವು ಸಹಿತ 70 ವರ್ಷ ಇತ್ತಲ್ವಾ, ಯಾಕೆ ನೀವು ಮಾಡಲಿಲ್ಲ? ಜನಗಣತಿಯನ್ನು ಜಾತಿ ಗಣತಿಯನ್ನು ಮಾಡ್ಬೋದಾಗಿತ್ತಲ್ವಾ, ಮೀಸಲಾತಿಯನ್ನು ಹಂಚಬಹುದಾಗಿತ್ತಲ್ವಾ, ಯಾಕೆ ಮಾಡಿಲ್ಲ? ಅಂದರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ನಿಮಗೆ ಹೇಳ್ತಾ ಇರೋದು ಇಷ್ಟೇ ಸ್ವಾಮಿ, ನೀವು ಯಾರೂ ಮಾಡೋಕ್ಕೆ ರೆಡಿ ಇಲ್ಲ, ಸಿದ್ಧವಾಗಿಲ್ಲ. ಯಾಕೆಂದರೆ ನಿಮ್ಮ ಏನು ಸಿಂಹಾಸನ ಇದೆಯಲ್ಲ, ಅದರ ಕುರ್ಚಿಯ ಕಾಲುಗಳಿದಾವಲ್ಲ, ಅವು ಎಲ್ಲವೂ ಸಹಿತ ಪ್ರಬಲ ಜಾತಿಗಳ ಕಾಲುಗಳವು, ಆಯಿತಾ? ನೀವು ಏನೋ ಆದರೆ ಒಂದು ಕಾಲು ಕಿತ್ತಾಕ್ಬಿಡ್ತಾರೆ. ಆದ್ದರಿಂದ ನಿಮಗೆ ಪಕ್ಷ ಅಂತ ಇವ್ರು ಹೇಳ್ತಾರಲ್ಲ, ಜಾತಿ ಅನ್ನೋದು ಪಕ್ಷವನ್ನು ಮೀರಿದ್ದು. ಗಮನ ಇಟ್ಕೊಳ್ಳಿ,
ನಾಳೆ ಬೇಕಾದರೂ ಶಿವಶಂಕರ್ ಅವರು ಏನು ಹೇಳ್ತಾ ಇದ್ದಾರೆ, ನಿಮಗೆ ಜಾತಿ ಮುಖ್ಯ, ಇನ್ನೊಬ್ಬರು ಕೇಳಿ ಜಾತಿ ಮುಖ್ಯ ಅಂದ್ರೆ ಈ ದೇಶದಲ್ಲಿ ನಾನು ಜಾತಿಯಿಂದ ಗುರುತಿಸಲ್ಪಡ್ತೇನೆ ಮೊಟ್ಟ ಮೊದಲನೇದಾಗಿ, ಆನಂತರ ಪಕ್ಷವನ್ನ ಬದಲಾಯಿಸಬಹುದು. ನಾಳೆ ಗೋವಿಂದರಾಜು ಅವರು ಕಾಂಗ್ರೆಸ್ಗೆ ಹೋಗ್ಬಿಡ್ಬೋದು, ಇವ್ರಿಗೊಂದು ಅವಕಾಶ ಕೊಟ್ಬಿಟ್ರೆ ಹೇಳ್ತೀನಿ ಕೇಳಿ ಸರ್, ನಾಳೆ ನಿಮ್ಗೊಂದು ಎಮ್ ಎಲ್ ಸೀಟ್ ಬಂದ್ರೆ ಇವ್ರು ಹೋಗ್ಬಿಡ್ಬೋದು, ಆದ್ರೆ ಇವ್ರು ಜಾತಿ ಬಿಡ್ರಿ ಅಂತಂದ್ರೆ ಬಿಡಲ್ಲ ಸರ್. ನಿಮ್ಮ ಜಾತಿಯನ್ನು ನಾಳೆಯಿಂದ ನಿರಾಕರಣೆ ಮಾಡಿ ಬಿಟ್ಬಿಡಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಇವರು ಬಿಟ್ಟರು ಅಂತ ತಿಳ್ಕೊಳ್ಳಿ ನನ್ನ ಮಾತಿಗೆ, ಇವ್ರ ಮನೆಯವರು ಬಿಡೋದಿಲ್ಲ, ಅರ್ಥ ಆಯ್ತಲ್ಲ, ಇವ್ರ ಮಕ್ಕಳು ಬಿಡೋದಿಲ್ಲ. ಜಾತಿ ಅನ್ನೋದು ನಮಗೆ ಈ ತೊಗಲು ಅಂಟಿದ ಹಾಗೆ, ನಮ್ಮ ಜಾತಿಯ ಚರ್ಮಕ್ಕೆ ಅಂಟಿದಂಥದ್ದು. ಚರ್ಮವನ್ನು ಕಿತ್ತರೂ ಜಾತಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಾಟಕದಲ್ಲಿ ನಮ್ಮ ಕಾರ್ನಾಡರು ಹೇಳ್ತಾರೆ. ಸೊ ಆ ರೀತಿಯಾಗಿ ಜಾತಿ ವ್ಯವಸ್ಥೆ ಅನ್ನುವುದು ನಮ್ಮ ಅಣುರೇಣು ತೃಣಕಾಷ್ಟದಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ನಮ್ಮ DNA ಸೇರ್ಕೊಂಡ್ಬಿಟ್ಟಿದೆ. ಸೊ ಆದ್ದರಿಂದ ಪಕ್ಷ ಬದಲಾಯಿಸ್ತೀವಿ, ಇನ್ನೊಂದು ಬದಲಾಯಿಸ್ತೀವಿ, ಜಾತಿ ಬಿಡೋದಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಆದ್ದರಿಂದ ಜಾತಿ ವಿನ್ಯಾಸ ಆಗಬೇಕು ಅಂಬೇಡ್ಕರ್ ಆಶಯ, ಜಾತಿಗಳೇ ಇರಬಾರ್ದು ಆಶಯ. ಆದರೆ ಅದಕ್ಕೆಲ್ಲ ಇಟೋಪಿಯಾ ಅಂತ ಹೇಳ್ತೀವಿ. ಇಟೋಪಿಯಾ ಅಂದ್ರೆ ಆದರ್ಶವಾದ, ಆಯ್ತಾ, ಈ ರೀತಿ ಇರಬೇಕಪ್ಪ, ಜಾತಿ ಇಲ್ಲದ ಮನುಕುಲ ಜಾತಿ ಮನುಜ ಕುಲಂ ಒಂದೇ ವಲಂ ಅನ್ನುವಂಥ ಮಾತಿನಿಂದ ನಾವೆಲ್ಲರೂ ಇರಬೇಕು ಅನ್ನೋದು ನಿಮ್ಮ ಎಲ್ಲರ ಆಶಯ, ಹೇಳಲಿಕ್ಕೆ ಬದನೆಕಾಯಿ ಅಷ್ಟೇ. ಆದರೆ ಅದು ಹಾಗಲ್ಲ, ವ್ಯವಸ್ಥೆ ಇರುವುದು ಬೇರೆ ಇದೆ. ಈಗ 2014ರಿಂದ ಅಥವಾ ಈ ಶೈಕ್ಷಣಿಕ ಕ್ರಾಂತಿ ಆದಾಗಿನಿಂದಲೂ ಸಹಿತ ಜಾತಿ ವ್ಯವಸ್ಥೆ ಜಾಳಾಗುವ ಬದಲಾಗಿ ಇನ್ನೂ ಗಟ್ಟಿಗೊಳ್ತಾ ಹೋಗ್ತಾ ಇದೆ. ಬೇರುಗಳು ಇಳಿತಾ ಹೋಗ್ತಾ ಇದ್ದಾವೆ, ಜಾತಿ ವ್ಯವಸ್ಥೆ ಬೇರುಗಳು. ಈ ವರದಿಯನ್ನ ಮಂಡನೆ ಮಾಡುವ ಈ ಪ್ರಕ್ರಿಯೆಗೆ ವೈ ನೌ, ಯಾಕೀಗ ಅಂತ ಪ್ರಶ್ನೆ ಮಾಡ್ಕೋಬೇಕಾ? ಕಡೆ ಪಕ್ಷ ಈಗಲಾದರೂ ಅದಕ್ಕೆ ಮುಂದಾಗಿದ್ದಾರಲ್ಲ ಅಂತ ಸಮಾಧಾನ ಮಾಡ್ಕೋಬೇಕಾ? ಹೇಳ್ತಾ 2011ರಲ್ಲಿ ಇದನ್ನ ಮಾಡ್ತಾರೆ, ಶುರು ಮಾಡ್ತಾರೆ. 2014ರಲ್ಲಿ ಇದು ಏನಾಗುತ್ತೆ, ಕಂಪ್ಲೀಟ್ ಆಗಿದೆ, ಅಷ್ಟರಲ್ಲಿ ಸರ್ಕಾರ ಬಿದ್ದೋಗುತ್ತೆ. BJP ಸರ್ಕಾರ ಇನ್ಯಾವುದೋ ಮೈತ್ರಿ ಸರ್ಕಾರ ಬರುತ್ತೆ, ಅವರ ಆಸಕ್ತಿಯನ್ನು ತೋರಿಸೋದಿಲ್ಲ ಅದ್ರ ಬಗ್ಗೆ. ಆ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಮತ್ತೆ ಒಂಚೂರು ಆಸಕ್ತಿ ತೋರಿಸ್ಬಿಟ್ಟು ಅದು ಮಾಡುತ್ತೆ. ಈ ಥರ ಒಂದಿಷ್ಟು ವ್ಯವಸ್ಥೆಗಳು ಇದ್ದಾವೆ. ಸೊ ಆದ್ದರಿಂದ ಇವಾಗ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷದ ಒಳಗಡೆ ವಿರೋಧವಿದೆ, ಹೊರಗಡೆಗೂ ವಿರೋಧ ಇದೆ. ಹೌದು ಹೌದು, ಅದು ಏನಿದೆ, ಬುಟ್ಟಿಯಲ್ಲಿ ಹಾವಿದೆ, ಅವ್ರು ಇನ್ನೂ ಬಿಟ್ಟಿಲ್ಲ. ಅದು ಯಾವ ಕೆರೆ ಹಾವ, ನಾಗರ ಹಾವ ಅಥವಾ ಇನ್ಯಾವ ಹಾವ ಅಂತ ಇವ್ರಿಗೂ ಗೊತ್ತಿಲ್ಲ. ಅದು ಒಳಗಡೆ ಇರೋದು ಅವರು ವಿಷಕಾರಿ ಹಾವ, ಸರಿ ಇಲ್ಲ, ಸಮಾಜವನ್ನು ಕುಕ್ಕುತ್ತೆ, ಸಮಾಜವನ್ನು ವಿರೋಧಿಸುತ್ತೆ, ನಮ್ಮ ಜಾತಿಗೆ ಅನ್ಯಾಯ ಮಾಡುತ್ತೆ ಅನ್ನುವ ಒಂದು ವಾದ ವಿವಾದಗಳು ನಡೀತಾ ಬರ್ತಿದ್ದಾವೆ. ಹಾಗಾದ್ರೆ ಅಪೋಸ್ ಮಾಡೋಕ್ಕೂ ಒಂದು ಮಾರ್ಗ ಅಂತ ಇರುತ್ತಲ್ಲ, ಅದು ಯಾವುದು? ಓಕೆ, ಅಪೋಸ್ ಮಾಡೋದು ಇಷ್ಟೇ ಮೇಡಮ್. ಇಲ್ಲಿ ಏನಾಗುತ್ತೆ, ಪ್ರಬಲವಾದ ಜಾತಿಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ. ಆ ಜಾತಿಯ ರಿಪ್ರೆಸೆಂಟೇಟಿವ್ ಅಥವಾ ಪ್ರತಿನಿಧಿಗಳು ಅಂತ ಏನಿದ್ದಾರೆ ನೋಡಿ, ಅವರು ಶಾಮನೂರವರಾಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು ಅಥವಾ ಪ್ರಬಲ ಜಾತಿಯ ಯಾರೇ ನಾಯಕರಾಗಿರ್ಬೋದು, ಇವರು ಅದನ್ನು ವಿರೋಧಿಸುವ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಏನು ಅಂತಂದರೆ, ಅವರ ಜಾತಿಯ ನಾಯಕತ್ವವನ್ನು ಅವ್ರು ಉಳಿಸ್ಕೋಬೇಕು ಮೊದಲನೇದ್ದು. ಎರಡನೇದು, ಇದು ಏನಾದರೂ ಬಹಿರಂಗವಾದರೆ ಅರ್ಥ ಆಯ್ತಾ, ಇವರ ಜಾತಿಯ ಪ್ರಾತಿನಿಧ್ಯತೆ ಕಡಿಮೆ ಆಗುತ್ತೆ. ಯಾಕಂದರೆ OBCಗಳು, SCಗಳು, STಗಳು, ಮುಸ್ಲಿಂ ಸಮುದಾಯ ಬಹಳ ಮುಖ್ಯವಾಗಿ ಇವರ ಏನೋ ವಿರೋಧಿಸ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯ, ಇವರ ಜನಸಂಖ್ಯೆ ಜಾಸ್ತಿ ಆಗಿದೆ. ಆವಾಗ ಬಹಳ ಏನು ಸರ್ಕಾರಿ ಸವಲತ್ತುಗಳು ಏನಿದ್ದಾವೆ, ಉದ್ಯೋಗ, ಶಿಕ್ಷಣ, ಇವುಗಳೆಲ್ಲದಕ್ಕೂ ಸಹಿತ ಹಂಚಬೇಕಾಗುತ್ತೆ. ಆಮೇಲೆ ಇವಾಗ ಏನಾಗಿದೆ, ಭಾರತದಲ್ಲಿ ತಮಿಳುನಾಡು ಬಿಟ್ಬಿಟ್ರೆ ಎಲ್ಲ ಕಡೆಗೂ 50% ಸೀಲಿಂಗ್ ದಾಟೋಂಗಿಲ್ಲ ಮೀಸಲಾತಿ. ಈಗ ಇಲ್ಲೇನು ಮಾಡ್ತಾ ಇದ್ದಾರೆ, ತಮಿಳುನಾಡು ಹಾಗೆ ನಾವು 74% ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನು 24% ಇದೆಯಲ್ಲ, ಅದನ್ನು ಫಲಾನುಭವಿಗಳಾಗೋರು ಯಾರು? ಮತ್ತೆ ಕೆಳವರ್ಗದವರು, ತಳವರ್ಗದವರು, ಹಿಂದುಳಿದ ವರ್ಗದವರು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಪ್ರಬಲ ಜಾತಿಯ ಜನ ಅಲ್ಪಸಂಖ್ಯಾತರಾಗ್ತೀವಿ. ಸೊ ನಮಗೆ ಏನು ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ, ಉದ್ಯೋಗ, ಆಮೇಲೆ ಎಲ್ಲ ರೀತಿಯಾದಂಥ ಸರ್ಕಾರಿ ಸವಲತ್ತುಗಳಲ್ಲಿ ಕಡಿಮೆ ಬರುತ್ತೆ. ಆದ್ದರಿಂದ ನಾವು ಇದನ್ನು ಒಪ್ಪೋದಿಲ್ಲ ಅನ್ನೋ ಕಾರಣ ಏನು, ಮಾನದಂಡ ಏನು? ಅವೈಜ್ಞಾನಿಕವಾಗಿದೆ. ಸರಿಯಪ್ಪ ಅಣ್ಣ, ಅವೈಜ್ಞಾನಿಕವಾಗಿದೆಯಲ್ವಾ, ಅದು ಎಷ್ಟು % ಆಗಿದೆ ಅನ್ನೋದನ್ನು ಗಮನಿಸಿ, ಬೇಡವಾ ಕೇಂದ್ರ ಸರ್ಕಾರ ಮನಸ್ಸು ಮಾಡಲಿ, ನೀವೆಲ್ಲರೂ ಸೇರಿ ಒತ್ತಾಯ ಮಾಡಿ, ಸ್ವಾಮಿ ನಮ್ಮ ರಾಜ್ಯ ಸರ್ಕಾರ ಮಾಡಿದ್ದು ಅವೈಜ್ಞಾನಿಕವಾಗಿದೆ, ನೀವು ವೈಜ್ಞಾನಿಕವಾಗಿ ಇಡೀ ದೇಶಾದ್ಯಂತ ನೀವು ಜಾತಿ ಗಣತಿಯನ್ನ ಮಾಡಿ ಈ ಮೀಸಲಾತಿ ಏನಿದೆ ಅಲ್ವಾ, ಅದನ್ನು ಎಲ್ಲ ಸಮುದಾಯಗಳಿಗೆ ಸಮ ಪ್ರಮಾಣವಾಗಿ ಹಂಚಿಬಿಡಿ. ಆಮೇಲೆ ಉದ್ಯೋಗದಲ್ಲಿಯೂ ಮತ್ತು ಶಿಕ್ಷಣದಲ್ಲಿಯೂ ಎಲ್ಲರಿಗೂ ಸಹಿತ ಅವಕಾಶಗಳನ್ನು ಕೊಟ್ಬಿಡಿ ಅಂತ ನಾವು ಹೇಳ್ಬಿಡೋಣ. ನಾವು ಕಾಂಗ್ರೆಸ್ ಅನ್ನು ಬಿಟ್ಬಿಡೋಣ. ಆದ್ರಿಂದ ಕೇಂದ್ರ ಸರ್ಕಾರವನ್ನು ಅದಕ್ಕೆ ಒತ್ತಾಯ ಮಾಡ್ತೀವಿ. ಈಗ ರಾಜ್ಯ ಸರ್ಕಾರ ಏನೋ ಒಂದು ಮಾಡ್ತಾ ಇದೆ ಅಲ್ವಾ, ಆ ಮಾಡಿದ ನಂತರ ಹೊರಗಡೆ ಬರಲಿ ಬುಟ್ಟಿಯಿಂದ ಹಾವು ಮೊದಲು, ಆಮೇಲೆ ಅಂಕಿ ಸಂಖ್ಯೆಗಳು ಬರಲಿ. ಈಗಾಗಲೇ ಲೀಕ್ ಆಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನ ಪಕ್ಕಕ್ಕೆ ಇಟ್ಬಿಡೋಣ. ಅದು ಸತ್ಯಾಂಶ ಎಷ್ಟಿದೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದಾರೆ ಸರ್, ಅದು ಹೊರಗಡೆ ಬರೋವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಸರ್. ಬರೋಕ್ಕಿಂತ ಮುಂಚೆನೇ ಬೇಡ ಸರ್,
ಬಂದ ಮೇಲೆ ಆಮೇಲೆ ನಾವು ವಿರೋಧಿಸುವುದೋ ಅಥವಾ ಅದನ್ನು ಸಮರ್ಥಿಸುವ ಕೆಲಸವನ್ನು ಮಾಡೋಣ. ವಿರೋಧಿಸುವುದೇ ಆದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಹೇಳಿ, ದಯವಿಟ್ಟು ನಮ್ದು ಸರಿಯಾಗಿ ಮಾಡಿಲ್ಲ, ಆದ್ದರಿಂದ ನೀವು ಇಡೀ ಭಾರತದಾದ್ಯಂತ ಯಾವ್ದಾವುದಕ್ಕೋ ದುಡ್ಡು ಖರ್ಚು ಮಾಡ್ತೀರಾ, 20 ಲಕ್ಷ ಕೋಟಿ ರೂಪಾಯಿಯನ್ನ ವೇವ್ ಮಾಡ್ತೀರಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ ಗುಳಗಳಿಗೆ. ಸೊ ಅದರ ಬದಲಾಗಿ ನಮಗೆ ಒಂದಿಷ್ಟು ದುಡ್ಡನ್ನು ಖರ್ಚು ಮಾಡಿ ಇಡೀ ಭಾರತದಾದ್ಯಂತ 1 ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಳಿ. ಆಮೇಲೆ ಇವ್ರು ಹೇಳಿದ್ರಲ್ಲ, ಅದೊಂದು ನಮ್ಮ ಏನು ಈ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ನೆಟ್ವರ್ಕ್ ಇದೆಯಲ್ವಾ, ಆಶಾ ಕಾರ್ಯಕರ್ತರಾಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು, ಅವರೆಲ್ಲರನ್ನೂ ಬಳಸಿಕೊಂಡು ಒಂದು ಅತ್ಯಂತ ವೈಜ್ಞಾನಿಕವಾದಂಥ ಒಂದು ಸಮೀಕ್ಷೆಯನ್ನು ಮಾಡಿ ಅದನ್ನು ಅನುಷ್ಠಾನಕ್ಕೆ ತಂದು ಅವರವರ ಪಾಲುಗಳನ್ನು ಅವರವರಿಗೆ ಹಂಚಿಬಿಡಿ ಅಂತ ಬಿಜೆಪಿಯವರಿಗೆ ಒತ್ತಾಯ ಮಾಡಲಿ, ಕಾಂಗ್ರೆಸ್ನವರು ಸಹಿತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಿ, ಆಮೇಲೆ ಇವರು ಸಹಿತ ಎದೆ ತಟ್ಕೊಂಡು ಹೇಳಿ, ನೀವು ಸ್ವತಂತ್ರ ಬಂದ ನಂತರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ, ನಾವು ಮಾಡಿದ್ದೇವೆ ನೋಡ್ರಿ ಅಂತ ಎದೆ ತಟ್ಕೊಂಡು ಗೋವಿಂದ ಸ್ವಾಮಿ ಅವರು ಹೇಳಿ. ರೈಟ್ ಗಾಟ್ ಇಟ್ ಸರ್. ಸೊ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಮಂಡನೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ತಯಾರಿಯಲ್ಲಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾದ ರಾಜಕೀಯ ಬೆಳವಣಿಗೆಗಳು ಅಂತ ಹೇಳಿದ್ರೆ ಪಕ್ಷದಲ್ಲೇ ವಿರೋಧ ಅನ್ನೋದಿದೆ. ಪ್ರತಿಪಕ್ಷಗಳ ವಿರೋಧದ ಬಗ್ಗೆ ಹಲವಾರು ಸತಿ ನಾವು ಮಾತಾಡಿದ್ದೀವಿ. ಸೊ ತಮ್ಮ ಪಕ್ಷದ ವಿರೋಧದ ನಡುವೆ ಇದನ್ನು ಮಂಡನೆ ಅಂಗೀಕಾರ ಅಂದಾಗ ಅದು ಎಷ್ಟು ಸುಲಭ ಸಾಧ್ಯ ಅನ್ನೋದ್ರ ಬಗ್ಗೆ ನನಗೆ ಈ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗೇಂದ್ರ ಅವರೇ, ನನಗೆ ಅದರಲ್ಲಿ ಒಂದು ಬಂದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ತಿರುವಂಥ ಅಲ್ಪಸಂಖ್ಯಾತರು, ಅದರಲ್ಲಿ ಮುಸಲ್ಮಾನರು ಬರ್ತಾರೆ, ಜೈನರು ಬರ್ತಾರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಪಕ್ಷ ಸಿಖ್ ಇದ್ದರೆ, ಬೌದ್ಧರಿದ್ದರೆ ಅವರು ಬರ್ತಾರೆ. ಈ ಅಲ್ಪಸಂಖ್ಯಾತರು ಅಂತ ಅನ್ನಿಸ್ಕೊಂಡಿರೋ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿದ್ದಾಗ, ಅವರೇ ಬಹಳಷ್ಟು ಮಂದಿ ಇದ್ದರೆ 1,20,00,000 ಇದ್ರಪ್ಪ ಈ ಸಮೀಕ್ಷೆ ಪ್ರಕಾರ, ಅವರಿಗೆ ಮೀಸಲಾತಿ ಅಲಾಟ್ಮೆಂಟ್ ಅಂದರೆ ಹೆಂಗೆ ಅಕ್ಸೆಪ್ಟ್ ಮಾಡೋದು ಇದನ್ನು ಅಂತ ಕೇಳ್ತಾರೆ. ಅದರಲ್ಲಿ ಮೇಡಮ್ ಇವತ್ತು ಇನ್ನೂ ವೈಜ್ಞಾನಿಕವಾಗಿ ಇನ್ನೂ ಮುಂದುವರೆದಿಲ್ಲ. ಮತ್ತು CM ಸುತ್ತಮುತ್ತ ಇರೋಂಥ ಬುದ್ಧಿಜೀವಿಗಳು ಲದ್ಧಿಜೀವಿಗಳಾಗಿದ್ದಾರೆ. ಹಾಗಾದಾಗ ಇಂಥದ್ದು ಎಲ್ಲ ನಡೆದ್ಬಿಡುತ್ತೆ. ಇವೆಲ್ಲ ತುರಾತುರಿಯಲ್ಲಿ ನಡೆಯೋದು, ಆತುರದಿಂದ ನಡೆಯೋದು, ಆತುರದಿಂದ ಇವರು ಮೀಸಲಾತಿಗಳು ಘೋಷಣೆ ಮಾಡೋದು, ಇವೆಲ್ಲವೂ ಮಾರಕನೇ ಮೇಡಮ್. ಅಲ್ಲಿ ಸತ್ಯಾಂಶನೇ ಇರಬೇಕು, ಸತ್ಯಾಂಶನೇ ಬೇಕಾಗಿದೆ. ನಾನು ನೋಡಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದೆ, ಎಕ್ಸಾಂಪಲ್ ಒಂದು ಪತ್ರಿಕೆಯಲ್ಲಿ 2011-14-15 ನಡೆದಿದೆಯಲ್ಲ, ಆ ಸಮೀಕ್ಷೆ ಪ್ರಕಾರ ಎಲ್ಲೋ ಒಂದು ಕಡೆ ಜಾತಿ ಗಣತಿ ಪ್ರಕಾರ ಎಲ್ಲೋ ವೈರಲ್ ಆಗಿರೋ ವಿಚಾರ ಪತ್ರಿಕೆಯಲ್ಲಿ ಬಂದಿತ್ತು ತಂದ್ಮಣೆ. ಇವತ್ತು ಏನು ಪರಿಶಿಷ್ಟ ಜಾತಿಯವರಲ್ಲ 1.8 ಕೋಟಿ ಜನ ಇದ್ದಾರೆ ಅಂತ ಹೇಳ್ತಾರೆ, ಮುಸ್ಲಿಮ್ಸರು 75 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ, ಲಿಂಗಾಯತರು 59 ಲಕ್ಷ ಜನಸಂಖ್ಯೆ ಇದೆ ಅಂತಾರೆ, ಒಕ್ಕಲಿಗರು 49 ಲಕ್ಷ ಜನಸಂಖ್ಯೆ ಇದೆ ಅಂತಾರೆ, ಏನು ಕುರುಬರು 43.5 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂತಾರೆ, ಪರಿಶಿಷ್ಟ ಪಂಗಡದವರು 42 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂತಾರೆ, ಏನು ಈಡಿಗರು 14 ಲಕ್ಷ ಜನಸಂಖ್ಯೆ ಇದೆ ಅಂತಾರೆ, ಬ್ರಾಹ್ಮಣರು 13 ಲಕ್ಷ ಜನಸಂಖ್ಯೆ ಇದ್ದಾರೆ ಅಂತಾರೆ. ಇದು ಬಂದು 2011ರಿಂದ 16 ಆಗಿರೋಂಥ ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯಲ್ಲಿ 6.11 ಕೋಟಿ ಜನಸಂಖ್ಯೆ ತೋರಿಸ್ತಾ ಇದ್ದಾರೆ. ಇವತ್ತು ಎಲ್ಲಿದ್ದೀವಿ ನಾವು? 25ರಲ್ಲಿದ್ದೀವಿ. 25 ಅಂದರೆ 16ರಿಂದ ಇಲ್ಲಿಗೆ 9 ವರ್ಷ ಆಯ್ತು. ಈ 9 ವರ್ಷದಲ್ಲಿ ಯಾರು ಜನನೇ ಆಗಿಲ್ವಾ? ಇಲ್ಲ ಇಲ್ಲೇನು ಜನ ಹುಟ್ಲೇ ಇಲ್ವಾ? ನೀವು ಹೇಳಿದ ಅಂಕಿಅಂಶದ ಪ್ರಕಾರ 13 ಲಕ್ಷದ ಬ್ರಾಹ್ಮಣರು ಅಲ್ಪಸಂಖ್ಯಾತರಾದ್ರು. ಅವರು ಹೌದು, ಅದನ್ನ ನಾವು ತಗೊಬೋದು, ಕನ್ಸಿಡರ್ ಮಾಡ್ಬೋದು. ಈಗ ಏನು ಅಲ್ಪಸಂಖ್ಯಾತರು ಅಂತ ನಾವು ಗುರುತಿಸ್ತಾ ಇದೀವಲ್ಲ, ಇವತ್ತು ವೈಜ್ಞಾನಿಕವಾಗಿ ಎಲ್ಲ ನೋಡಿದ್ರೆ, ತಂತ್ರಜ್ಞಾನಿಕವಾಗಿ ಅಡ್ವಾನ್ಸ್ ಟೆಕ್ನಾಲಜಿ ನೋಡಿದ್ರೆ ಅಲ್ಪಸಂಖ್ಯಾತರಲ್ಲ ಬಹುಸಂಖ್ಯಾತರಾಗಿದ್ದಾರೆ. ಏನು ಬಹುಸಂಖ್ಯಾತರ ಅಂತ ಉನ್ನತ ಸ್ಥಾನ ಬಂದಾಗಿದ್ದಾರೆ. ಒಂದ್ಸತಿ ಸಂವಿಧಾನದಲ್ಲಿ ಬರೆದಿದ್ದಾರೆ, ಗೌರವಾರ್ಥವಾಗಿ ಮಾತಾಡೋಣ, ಅದನ್ನ ಈಗಲೂ ಫಾಲೋ ಮಾಡ್ಕೊಂಡು ಹೋಗ್ತಿರೋ ಆಧಾರದಲ್ಲೇ ನೋಡೋದಾದ್ರೆ, ಈಗ ಅದನ್ನ ಅಲ್ಪಸಂಖ್ಯಾತರು ಅನ್ನೋ ಕ್ಯಾಟಗರಿನೇ ಬೇರೆ ಆಗಿರೋದ್ರಿಂದಾಗಿ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸೇ ಬೇರೆ ಹೇಳ್ತಿದ್ದೀರಾ. ಏನ್ ಮಾಡಿದಾರೋ ಇವರು ಇವಾಗ ಅದನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ಬಹುಸಂಖ್ಯಾತರ ಇರಲಿ ಅಲ್ಪಸಂಖ್ಯಾತ ಇರಲಿ ಅನುಗುಣವಾಗಿ ಅವ್ರಿಗೆ ಒಂದು ಮೀಸಲಾತಿ ಕೊಡೋ ಒಂದು ಪ್ರಕ್ರಿಯೆ ಸರ್ಕಾರದಿಂದ ಆಗ್ಬೇಕಾಗಿತ್ತು. ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಇವತ್ತಂದ್ರೆ, ಅವ್ರ ಚಿಂತನೆಗಳು ನೋಡಿ ಯಾವ ರೀತಿ ಇದೆ ಅಂತಂದ್ರೆ, ಇದು ಒಳ ಮೀಸಲಾತಿನ ಜಾರಿಗೆಗೆ ಬಂದಿದ ತಕ್ಷಣ ನಾವು ಕೂಡಲೇ ಸರ್ಕಾರ ಬಂದಿದ ತಕ್ಷಣ ಮೊದಲ ನಮ್ಮ ಒಂದು ಪ್ರಕ್ರಿಯೆ, ನಮ್ಮದು ಮೊದಲನೇ ಘೋಷಣೆ ಒಳ ಮೀಸಲಾತಿ ಜಾರಿಗೆ ತರೋದಂತ. ಇವತ್ತವ್ರಿಗೆ ಇವ್ರು ನಾಚಿಕೆ ಆಗಬೇಕು. ದತ್ತಾಂಶಗಳು ಮಾಡೋಕ್ಕಾಗ್ತಾ ಇಲ್ಲ ಇವ್ರಿಗೆ. ರಾಜ್ಯದಲ್ಲಿ ದತ್ತಾಂಶ ಸಿಗ್ತಾ ಇಲ್ಲ, ಅಂಕಿಅಂಶಗಳು ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಇವತ್ತು ದಲಿತರೆಲ್ಲ ಬೀದಿ ನಿಂತ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದಾರೆ. ಹೋರಾಟದ ಸದ್ದು ಜೋರಾಗ್ತಾ ಇದೆ. ಇವಾಗ ಇವ್ರು ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ಇವ್ರದ್ದು ಇನ್ನೂ ಒಂದು ಸಮೀಕ್ಷೆ ನೋಡಿ, 5 ಗ್ಯಾರಂಟಿ ಅಂತ ಮಾಡಿದ್ರಲ್ಲ, 5 ಗ್ಯಾರಂಟಿಗೆ ಯಾರು ನೇಮಕ ಮಾಡಿದ್ರು ಇವರು?
ಆಶಾ ಕಾರ್ಯಕರ್ತರು ಮಾಡಿದ್ರ, ಇಲ್ಲ 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 ಅವ್ರ ಪಕ್ಷದ ಪಿ ಡಿ ಆಫೀಸರ್ಗಳು ಮಾಡಿದ್ರ, ಎಸಿಗಳು ಮಾಡಿದ್ರ, KS ಆಫೀಸರ್ಗಳು ಮಾಡಿದ್ರ, IAS ಆಫೀಸರ್ಗಳು ಮಾಡಿದ್ರ, ಇಲ್ಲ ಅವ್ರ ಪಕ್ಷದ MLAಗಳು ಶಾಸಕರು ಮಾಡಿದ್ರ, ಇಲ್ಲ ಅವ್ರ ಪಕ್ಷದ ಒಂದು ಅಧ್ಯಕ್ಷರುಗಳು ಇರ್ತಾರಲ್ಲ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲ ಈ ಅಧ್ಯಕ್ಷರು ಮಾಡಿದ್ರ ಅಲ್ಲಲ್ಲ. ನಾನು ಹೇಳ್ತೀನಿ, ನಾನು ಆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಗ್ಯಾರಂಟಿಗೋಸ್ಕರ ಅವ್ರ ಕಾರ್ಯಕರ್ತನ ಬಳಸ್ಕೊಂಡು ಗ್ಯಾರಂಟಿಗಳಿಗೋಸ್ಕರ ಮತ ಬ್ಯಾಂಕ್ಗೋಸ್ಕರ ಇವರು ಒಂದು ಯೋಜನೆ ಕ್ರಿಯೇಟ್ ಮಾಡ್ಕೊಂತಾರಂದ್ರೆ, ಒಂದು ರಾಜ್ಯದ 7 ಕೋಟಿ ಜನಸಂಖ್ಯೆ ದತ್ತಾಂಶ ತೆಗೆಯೋಕ್ಕಾಗ್ತಾರೆ ಅಂದ್ರೆ, ಇವತ್ತು ಆಧಾರ್ ಕಾರ್ಡ್ಗಳಿದ್ದಾವೆ, ಸ್ಕ್ಯಾನರ್ಗಳಿದ್ದಾವೆ, 3D ಇದ್ದಾವೆ, 5G 6G ಅಲ್ಲಿ ಹೋಗ್ತಾ ಇದೀವಿ ನಾವು. ಇಂಥ ಟೆಕ್ನಾಲಜಿ ಇರೋಂಥ ರಾಜ್ಯದಲ್ಲಿ ಮತ್ತೆ ಏನು ಗಡಿ ಭಾಗಗಳಿದ್ದಾವೆ, ಎಲ್ಲ ಥರ ಮಾಹಿತಿ, ಎಲ್ಲ ಸಮೀಕ್ಷೆ ಮಾಹಿತಿ ಕಂಪ್ಲೀಟ್ ಇವ್ರ ಕೈಯಲ್ಲಿ ಒಂದು ಸ್ಟ್ರಾಟಜಿಕ್ಸ್ ಇದ್ದಾಗ ಇವತ್ತು 7 ಕೋಟಿ ಜನಸಂಖ್ಯೆಯಲ್ಲಿ ದತ್ತಾಂಶ ತೆಗೆಯೋಕ್ಕಾಗ್ತಾ ಇಲ್ಲ, ಜಾತಿವಾರಗಳು ತೆಗೆಯೋಕ್ಕಾಗ್ತಾ ಇಲ್ಲ ಅಂದರೆ ಇವರು ಇಷ್ಟ ಬಂದಂಗೆ ಇವ್ರು ಇಷ್ಟ ಥರ ಏಕಮುಖವಾಗಿ ಒಂದು ಏನು ಹಿಟ್ಲರ್ ರೂಪದಲ್ಲಿ ಇವ್ರು ನಡ್ಕೊಂಡು ಹೋಗ್ತಾ ಇದ್ದಾರಾ. ಇವತ್ತು ಹೋಗ್ತಾರೆ ವಿಧಾನಸೌಧಕ್ಕೆ ಹೋಗ್ತಾರೆ, ಯಾರನ್ನು ಕೇಳೋದಿಲ್ಲ ಹೇಳೋದಿಲ್ಲ, ಅವ್ರದ್ದೇ ಆದ ಒಂದು ನಿಷ್ಠೆ, ಶುಲ್ಕ ನಾವು ಹಾಕ್ತೀರಿ ಅಂತ ಹೇಳ್ಬಿಟ್ಟು ಶುಲ್ಕ ಹಾಕಕ್ಕೆ ಹೋಗ್ತಾರೆ ವಿಧಾನಸೌಧಕ್ಕೆ. ಜನ ವೀಕ್ಷಣೆ ಮಾಡಬಾರ್ದು, ಜನ ನೆಮ್ಮದಿಯಾಗಿರಬಾರ್ದು, ಜನಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಇವತ್ತು ಉದ್ಯೋಗ ಕೂಡ ಕೊಡ್ತಾ ಇಲ್ಲ. ಉದ್ಯೋಗ ಇದೆಲ್ಲ ಬಂದು ಅಲ್ಲಿಗೆ ಸೇರುತ್ತೆ. ಕೊನೆಗೆ ಎಂಡ್ ಆಫ್ ದಿ ಮೂಮೆಂಟು ಇವ್ರು ಕ್ರೋಢೀಕರಣ ಬೇಕಲ್ಲ. ಇವಾಗ ಮೀಸಲಾತಿ ಮಾಡಿದಾಗ, ರಿಸರ್ವೇಷನ್ ಮಾಡಿದಾಗ, ಈಗ ಅವ್ರವ್ರಿಗೆ ಬೇಕಾದ ಸವಲತ್ತು ಕೊಡಬೇಕಂದ್ರೆ ಕ್ರೋಢೀಕರಣ ಆಗಬೇಕಲ್ಲ. ಎಲ್ಲಿಂದ ಬರ್ತಾ ಇದೆ? ಇವತ್ತು ಇವ್ರು ಏನು ಹೇಳ್ಕೊಂಬಂದ್ರು, ಏನು ಯುವ ನಿಧಿದೆ ಒಂದು ತಗೋಣ, ಅದೊಂದು ಸ್ಮಾಲ್ ಸಬ್ಜೆಕ್ಟೇ ತಗೋಣ. ಯುವ ನಿಧಿಗೆ ಏನು ಇವ್ರು ಮಾತು ಕೊಟ್ಟಿದ್ರು, ಇವತ್ತು ಏನು ಗ್ರಾಜುಯೇಟ್ ಇಟ್ಟಿದ್ದಾರೆ ಅವ್ರಿಗೆಲ್ಲ 3,000 ಕೊಡ್ತೀವಿ, ಆಮೇಲೆ ಏನು ಡಿಪ್ಲೊಮಾ ಮಾಡಿದ್ದಾರೆ 1,500 ಕೊಡ್ತೀವಿ ಅಂತ ಎಲೆಕ್ಷನ್ನಲ್ಲಿ ಮುಂದೆ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಅದು 2 ವರ್ಷ ಮಾತ್ರ ಇತ್ತು. ಅದಾದ್ಮೇಲೆ ಎಲೆಕ್ಷನ್ ಗೆದ್ದಾದ್ಮೇಲೆ ಮತ್ತೆ ಅದು ಪ್ರಣಾಳಿಕೆ ಚೇಂಜ್ ಆಯಿತು. ಏನಾಯಿತು? ಯಾರು ಡಿಪ್ಲೊಮಾ, ಯಾರು ಗ್ರಾಜುಯೇಟ್ ಇದ್ದಾರೆ ಅವರು ಎಜುಕೇಷನ್ ಮುಗಿಸಿ 6 ತಿಂಗಳಾಗಿರ್ಬೇಕು, ಅವರು ಮಾತ್ರ ಕೊಡ್ತೀನಿ ಅಂತಂದ್ರು. ಅದಾದ್ಮೇಲೆ ಅದು 2 ವರ್ಷ ಅಂತಂದ್ರು. ಅದನ್ನೇನ ಪರಿಪೂರ್ಣ ಮಾಡಿ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆ ಇವತ್ತವರೆಗೂ? ಉದ್ಯೋಗಗಳು ಕೊಡೋಕ್ಕಾಗ್ತಾ ಇದೆಯಾ? ಹೋಗ್ಲಿ, ಒಂದೇ ಒಂದು ಎಕ್ಸಾಮ್ಗಳು ಕರೆಕ್ಟಾಗಿ ಇವ್ರು ಮಾಡೋಕ್ಕಾಗ್ತಾ ಇದೆಯಾ? ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾಗಿ ಇವರು ಸರ್ಕಾರದಿಂದ ಒಂದು ಪ್ರಶ್ನೆ ಪತ್ರಿಕೆಗಳು ತಯಾರು ಮಾಡೋಕ್ಕಾಗ್ತಾ ಇದೆಯಾ? ಇಷ್ಟೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ ಇಟ್ಕೊಂಡು ಇವತ್ತು ತುರಾತುರಿಯಲ್ಲಿ ಏನು ಇವತ್ತು ಅವರು ಒಂದು ಸೀಟ್ನ ಉಳಿಸ್ಕೊಬೇಕು. ಈ ಒಂದು ಜನಗಣತಿ ತಂದ್ಬಿಟ್ರೆ ನಾನು ನಿಮ್ಮ 3 ವರ್ಷ ಉಳ್ಕೊಂಬಿಡ್ತೀನಪ್ಪ ಅನ್ನೋ ಚಿಂತೆಯಲ್ಲಿದ್ದಾರ ಸಿದ್ದರಾಮಯ್ಯವರು. ಈ ಜನಗಣತಿನ ಹೋಗ್ಲಿ, ಜನ ಆದರೂ ಎಕ್ಸೆಪ್ಟ್ ಮಾಡಬೇಕಲ್ಲ. ಪ್ರತಿಯೊಂದು ಜನದಲ್ಲಿ ನೀವೇ ಹೋಗಿ ನಾಳೆ ಬೆಳಗ್ಗೆ ಸರ್ವೆ ಮಾಡಿ, ಯಾವುದೇ ಒಂದು ಜಾಗಕ್ಕೆ ಹೋಗಿ, ಹಳ್ಳಿ ಕಡೆ ಹೋಗಿ, ಗ್ರಾಮಾಂತರಕ್ಕೆ ಹೋಗಿ, ಇಲ್ಲೇ ಬೆಂಗಳೂರಲ್ಲಿ ಅಂತ ಕೆಲವು ಸ್ಲಮ್ಗಳಿಗೆ ಹೋಗಿ ಸರ್ವೆ ಹೆಂಗ್ ಮಾಡಿದ್ರು, ಯಾವ ಥರ ಸೆನ್ಸಸ್ ಮಾಡಿದ್ರು, ಯಾವ ರೀತಿಯಾಗಿ ನೋಡಿ. ಅವಾಗ ಸೆನ್ಸಸ್ ಎಲ್ಲ ಮಾಡಬೇಕಾದ್ರೆ ಅವ್ರ ಮನೆ ಕಡೆಯಿಂದ ಒಂದು ಲೆಟರ್ ತರೋ 30ರಿಂದ 60 ಜನ ಒಂದು ಲೆಟರ್ ಇರೋದು, ಒಂದು ಅಂದರೆ ಒಂದು ಪೇಜಲ್ಲಿ ಒಂದು 30 ಪೇಜ್ 30 ಇರೋದು, 30 ಜನಸಂಖ್ಯೆ ವಾರಗಳಿರೋದು. ಅದನ್ನ ಎಲ್ಲ ಮಾಡ್ಕೊಂಡು ಆ ಮನೆಯ ಸದಸ್ಯನ ಕೈ ಸೈನ್ ಹಾಕ್ಸ್ಕೊಂತ ಇದ್ರು. ಸೈನ್ ಹಾಕ್ಸಕ್ಕೆಲ್ಲ ಹೆಬ್ಬೆಟ್ ಹಾಕ್ಸ್ಕೊಂತ ಇದ್ರು. ಅಂದ್ರೆ ನಾವು ಈ ಮನೆಗೆ ಬಂದಿದ್ದೀವಿ, ಮತ್ತೆ ಆ ಮನೆ ಮೇಲೆ ವೈಟ್ ಚಾಪೀಸಲ್ಲಿ ಬರೆಯೋರು, ನಂಬರ್ ಹಾಕೋರು, ಈ ಮನೆ ಸೆನ್ಸಸ್ ಆಗಿದೆ ಅಂತ. ಯಾಕಂದ್ರೆ ಮತ್ತೆ ಅದೇ ನಾವು ಸಮೀಕ್ಷೆ ಮಾಡಬಾರ್ದಲ್ಲ, ಮತ್ತೆ ಅದೇ ಮನೆಗೆ ಹೋಗ್ಬಾರ್ದಂತ. ಆ ರೀತಿಯನ್ನು ಪ್ರತಿಕ್ರಿಯೆ ಮಾಡಿದ್ರೆ ಖಂಡಿತ ರಾಜ್ಯ ಜನರನ್ನು ನಾವು ಎಕ್ಸೆಪ್ಟ್ ಮಾಡ್ತೀವಿ, ಬಿಜೆಪಿ ಸರ್ಕಾರ ಮಾಡ್ತೀವಿ. ಜಾತಿಯವರು ಸೆಕೆಂಡ್ ಇಡೋಣ, ಆಯ್ತು ಜನಗಣತಿನೇ ತರೋಣ. ಜನಗಣತಿಯಲ್ಲಾದ್ರೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಿಗಂತ ಸಿದ್ಧಾಂತದ ಮೇಲೆ ನೀವು ಸಮೀಕ್ಷೆ ಮಾಡಿದ್ದೀರಾ? ವೆರಿ ನೈಸ್. ಗೋವಿಂದರಾಜ್ ಅವರೇ, ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದವರನ್ನ ಮುಂದಕ್ಕೆ ತರುವಂಥ ಪ್ರಯತ್ನ ಈ ಗಣತಿಯ ಮೂಲಕ ಆಗುತ್ತೆ ಅನ್ನೋದೇ. ಆದರೆ ನಾಗೇಂದ್ರ ಅವರು ಆಗಲೇ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಹೇಳ್ತಿದ್ರು. ಅದ್ರ ಮೂಲಕ ನೋಡೋದಾದ್ರೆ ಈಡಿಗರಿರ್ಬೋದು ಅಥವಾ ಒಕ್ಕಲಿಗ ಸಮುದಾಯದವರು 43 ಲಕ್ಷ, ಈ ಸಣ್ಣ ಡಿಜಿಟಲ್ ಇರೋರಿಗೆ ಅವ್ರನ್ನ ಮುಂದಕ್ಕೆ, ಅವರಲ್ಲಿ ಬಡವರೇ ಇರಬಾರ್ದು ಅಂತನ, ಅಂದ್ರೆ ಅವ್ರು ಉದ್ಧಾರ ಆಗ್ಬಿಟ್ಟಿದ್ದಾರೆ ಅಂತನ, ಅವ್ರನ್ನ ಕೈ ಬಿಡ್ತಾರೆ ಅನ್ನೋದಾದ್ರೆ ಹೆಂಗಿದು? ಅಂದ್ರೆ ತಾಳಮೇಳ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ, ಅದೇ ಮೇಡಮ್, ಈಗ ಯಾಕೆಂದ್ರೆ ಇವತ್ತು ಏನು ಅವ್ರಂದ್ರೆ ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ, ಹಂಗ ಕೈ ಬಿಡೋಣ. ಶೈಕ್ಷಣಿಕವಾಗಿ ಎಲ್ಲ ಓದ್ಕೊಂಡವರು, ಆರ್ಥಿಕವಾಗಿ ಸಬಲರು ಆ ಸಮುದಾಯದ. ಇಲ್ಲ, ನಿಮ್ಮ ಪ್ರಶ್ನೆಗಿಂತ ಮುಂಚೆ 2 ಪ್ರಶ್ನೆ ಶಶಿಕಾಂತ್ ರೆಡ್ಡಿ ಅವರು ರೈಸ್ ಮಾಡಿದ್ರು. ಮೇಡಮ್, ಜಾತಿ ಗಣತಿ ಇರ್ಬೋದು ಮತ್ತೆ ಯಾವುದೇ ಒಂದು ದತ್ತಾಂಶದ ವರದಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ವಿರೋಧ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಇಟ್ ಇಸ್ ಫಸ್ಟ್. ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್ ಸರ್. ಈ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿಯ ಬಹಳ ಸ್ಪಷ್ಟತೆ ಇದೆ. ಇದ್ರ ವಿಚಾರವಾಗಿ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ಅದು ಮೋದಿಯವರು ಕೂಡ ಕಳೆದ ಒಂದು 3-4 ತಿಂಗಳ ಹಿಂದ್ಗಡೆನೂ ಕೂಡ 2021ರಲ್ಲಿ ಸೆನ್ಸಸ್ ಆಗಬೇಕಾಯಿತು, ಆಗಿಲ್ಲ. ಕಾರಣ ಅವತ್ತು ಮಹಾಮಾರಿ ಕೊರೋನಾ ಇರೋ ವಿಚಾರದಿಂದ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಚರ್ಚೆ ಆಲ್ರೆಡಿ ಆಗಿದೆ. ಬಹುಶಃ 26ಕ್ಕೆ ಆಗುತ್ತೆ ಅಂತ ನಮಗೂ. ಒಂದು ನಿಮಿಷ ಖಂಡಿತವಾಗಿ ಜನಗಣತಿ ಈ ವರದಿಯನ್ನು ತಯಾರಾಗಬೇಕು, ಆದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕೂಡ ಚರ್ಚೆ ಆಗ್ತಾ ಇದೆ. ಅದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ ಮೇಡಮ್. ಖಂಡಿತವಾಗ್ಲೂ ಆಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ವರದಿ ಬಗ್ಗೆ ನಮಗಿರ್ತಕ್ಕಂಥದ್ದು ಏನಂದರೆ, ಇವಾಗ 90 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಅಲ್ಪಸಂಖ್ಯಾತರು ಬಂದಿದ್ದಾರೆ, ಮುಸ್ಲಿಮ್ಸು ಸಂಖ್ಯೆ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳೆಲ್ಲ ವಾಪಸ್ ತೊಗೊಳ್ತೀರಾಗಾದ್ರೆ? ಯಾವ ಒಂದು ರಿಸರ್ವ್ ಆಗಿ ನೀವು ಕೊಡ್ತಾ ಇದ್ರಲ್ಲ,
ರಿಸರ್ವೇಷನ್ಗಳು ಅಂದರೆ ಅವ್ರಿಗೆ ಹೇಗೆ ಒಂದು ಸವಲತ್ತುಗಳನ್ನ ಕೊಡ್ತಾ ಇದ್ರಲ್ಲ, ಅವರು ಜನಸಂಖ್ಯೆ ಜಾಸ್ತಿ ಇದೆ, ಅವರು ಆರ್ಥಿಕವಾಗಿ ಪ್ರಬಲವಾಗಿದ್ದಾರೆ ಅನ್ನೋ ವಿಚಾರ ನೀವು ಬರ್ತಿದ್ದಂಗೆ ಕೊಟ್ಟಿರ್ತಕ್ಕಂಥ ಸವಲತ್ತನ್ನ ರಾಜ್ಯ ಸರ್ಕಾರ ಪ್ರಶ್ನೆ ಆಗ್ತಾ ಇದ್ದೀನಿ. ವಾಪಸ್ ತಗೊಳ್ತೀರಾ ಇಲ್ಲ ಮುಂದುವರಿಸ್ತೀರಾ? ಯಾಕೆಂದ್ರೆ ನೀವು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಈಗ ಸ್ನೇಹಿತರು ಹೇಳ್ದಂಗೆ ಇವತ್ತು SC/ST ಸಮುದಾಯ ಸುಮಾರು 1.5 ಕೋಟಿಗಿಂತ ಜಾಸ್ತಿ ಇದೆ. ಅದು ದತ್ತಾಂಶದಲ್ಲಿ ಇವರೇ ಮಾಹಿತಿ ಪ್ರಕಾರ 1 ಕೋಟಿ ತೋರಿಸ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದು ಎಲ್ಲೋ ಹೋಯ್ತಾಗಾದ್ರೆ? ಅದೇ ರೀತಿ ಇವತ್ತು 1.5 ಕೋಟಿಗೆ ಹೆಚ್ಚಿನದಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯನ ನೀವು 69 ಲಕ್ಷ ತೋರಿಸಿದ್ದೀರಾ. ಅದೇ ಒಕ್ಕಲಿಗರು ಸುಮಾರು 40 ಲಕ್ಷ. ಎಲ್ಲಿಂದ ಎಲ್ಲಿ ತಾಳೆ ಆಗ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ವರದಿಯ ರೂಪ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ವರದಿನ ಸಬ್ಮಿಟ್ ಮಾಡಬೇಕೋ ಬೇಡವೋ ಅನ್ನೋದು ಅವರಲ್ಲೇ ಒಂದು ಗೊಂದಲ ಇರ್ತಕ್ಕಂಥ ಸಂದರ್ಭದಲ್ಲಿ ವರದಿಯನ್ನ ತಗೊಂಡು ಯಾರಿಗೆ ನ್ಯಾಯ ಕೊಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಥವಾ ಡೈವರ್ಟಿಂಗ್ ದ ಸಬ್ಜೆಕ್ಟ್ ಅಂತ ಹೇಳಿ ರಾಜ್ಯದಲ್ಲಿ ಖಂಡಿತವಾಗ್ಲೂ ನಾನು ಅದೇ ಪ್ರಶ್ನೆಗೆ ಬಂದೆ. ಈಗ ಎಲ್ಲ ಅದೇ ಪ್ರಶ್ನೆಗೆ ಬಂದೆ. ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಒಂದು ಜನಾಕ್ರೋಶ ಯಾತ್ರೆ ಅಂತ ಹೇಳ್ಬಿಟ್ಟು ಸರ್ಕಾರ ಬಂದಾಗಲಿಂದ ಇವತ್ತು ಎಲ್ಲ ಒಂದು ಕಡೆ ರಕ್ತವನ್ನು ಹೀರೋ ರೀತಿಯಲ್ಲಿ ಎಲ್ಲ ಒಂದು ಕಡೆ ಬೆಲೆಗಳನ್ನ ಜಾಸ್ತಿ ಮಾಡಿ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆಯನ್ನು ಹಿಂಸೆ ಕೊಡುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಿಚಾರನ ಎಲ್ಲ ಜನರ ಬಳಿಗೆ ತಗೊಂಡೋಗಿ ಇವತ್ತು ಜನರಿಗೂ ಕೂಡ ಅನಿಸಿದೆ ಈ ಸರ್ಕಾರದ ಇವಾಗ ಆಕ್ರೋಶ ಭರಿತವಾಗಿ ಜನ ಮಾತಾಡ್ತಾ ಇದ್ದಾರೆ. ನೀವು ಪ್ರಶ್ನೆ ಮಾಡಿ ಮೇಡಮ್, ಜನ ನೀವು ಹಳ್ಳಿಗೆ ಹೋಗಿ ನೀವು 2,000 ರೂಪಾಯಿ ಹೆಸರು ಹೇಳ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಆ ಕಡೆಯಿಂದ 10,000 ರೂಪಾಯಿ ಕಿತ್ಕೊತಾ ಇದ್ದೀರಲ್ಲ, ಅದು ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಇವತ್ತು ಅದನ್ನ ಏನಾದರೂ ಮಾಡಿ ಇದನ್ನ ಡೈವರ್ಟ್ ಮಾಡಿ ಮಾತಾಡೋಂಥ ಮಾಡಬೇಕು ಅನ್ನೋ ಒಂದೇ ದೃಷ್ಟಿ ಇಟ್ಕೊಂಡು ಇವತ್ತು ಈ ರೀತಿಯ ವಿಚಾರಗಳನ್ನ ಈಗ ನೋಡಿ, ಈಗ ಆಲ್ರೆಡಿ 3 ತಿಂಗಳ ಹಿಂದೆನೆ ನಾಗಮೋಹನ್ ದಾಸ್ ಸಮಿತಿಯವರು ಒಳ ಮೀಸಲಾತಿ ವಿಚಾರವಾಗಿ ಒಂದು ದತ್ತಾಂಶ ಕೊಡಿ ಅಂತ ಹೇಳಿದ್ರು. ದತ್ತಾಂಶ ಎಲ್ಲಿಂದ ಬರುತ್ತದು? ಈ ವರದಿಗಳ ಆಧಾರ ಮೇಲೆ ಸೃಷ್ಟಿಯಾಗುವಂಥದ್ದು. ಬಹುಶಃ ಇಲ್ಲೂ ಕೂಡ ಅವ್ರು ಏಡ್ ತಿಂತಾರೆ. ಇದು ಖಂಡಿತವಾಗ್ಲೂ ಆಗಲ್ಲ. ಯಾಕೆಂದ್ರೆ ಈ ವರದಿಗಳ ಒಂದು ಕಾರ್ಯಾಚರಣೆ ನೋಡಿದ್ರೆ ನನಗೆಲ್ಲ ಒಂದು ಕಡೆ ಕ್ವಶನ್ ಆಗಿ ಕಾಣ್ತಾ ಇದೆ. ಇದು ಸರಿಯಾದ ವರದಿ ಆಗೋದಿಲ್ಲ. ಯಾಕೆಂದ್ರೆ ಬಹಳ ಒಂದು ಹೋರಾಟ ಇದೆ. ಒಳ ಮೀಸಲಾತಿ ಆಗಬೇಕು, ಇಂಟರ್ನಲ್ ರಿಸರ್ವೇಷನ್ ಆಗಿ ಒಂದು ಕೆಳವರ್ಗದ ಜಾತಿಗಳಿಗೆ ಅನುಕೂಲ ಆಗಬೇಕು ಅನ್ನೋದು ಬಹಳ ಒಂದು ಡಿಮ್ಯಾಂಡ್ ಇದೆ ಕಳೆದ ಒಂದು 30-40 ವರ್ಷದಿಂದ. ಅದೆಲ್ಲ ಒಂದು ಕಡೆ ಈ ಕಡೆ ಸರೋಗುತ್ತೆ ಅನ್ನೋ ವಿಚಾರ ಇತ್ತು. ಅದು ಕೂಡ ಆಗಲ್ಲ. ಯಾಕೆಂದ್ರೆ ಈ ವರದಿಗಳನ್ನ ಇನ್ನೂ ಸಬ್ಮಿಟ್ ಆಗಿಲ್ಲ. ಅದು ದತ್ತಾಂಶ ಕಲೆಕ್ಟ್ ಮಾಡೋದು ಎಲ್ಲಿ ಇನ್ನೂ ಟೈಮ್ ತೊಗೊಳುತ್ತೆ ಸಿಕ್ಕಾಬಿಟ್ಟೆ. ಈ ಇರ್ತಕ್ಕಂಥ ಸಂದರ್ಭದಲ್ಲಿ ಡೈವರ್ಟಿಂಗ್ ಪೊಲಿಟಿಕ್ಸ್ಗೋಸ್ಕರ ಈ ಒಂದು ಇಸ್ತ್ರವನ್ನು ಬಳಸ್ಕೊಳ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ ಹೇಳಿದೆ, ಒಂದು ಕುರ್ಚಿ ಅಳ್ಳಾಡೋ ಟೈಮಲ್ಲಿ ಸರ್ಕಾರಕ್ಕೆ ಎಲ್ಲರೂ ಅಲ್ಲಾಡ್ತಿದ್ಯಾ? ಖಂಡಿತವಾಗ್ಲೂ ಅಲ್ಲಾಡ್ತಿದೆ. ಡಿಸೆಂಬರ್ ಆಗ್ತಿದೆ ಹೆಂಗೆ ಅದು ಏನೋ ಒಂದು ಆಗುತ್ತೆ, ಕಾದ್ ನೋಡೋಣ. ಆದರೆ ಈ ಮೀಸಲಾತಿ ವಿಚಾರನೂ ಕೂಡ ಎಲ್ಲ ಒಂದು ರಾಜಕಾರಣಕ್ಕೆ ಬಳಸ್ಕೊತಾ ಇದ್ದಾರೆ ಅನ್ನೋದೇ ನಮ್ಮಿರ್ತಕ್ಕಂಥ ನೋವು. ರೈಟ್ ಸರ್, ಯಾವುದೇ ಒಂದು ಸಮೀಕ್ಷೆ ಇರ್ಬೋದು, ನಾವೆಲ್ಲನೂ ಪರ್ಫೆಕ್ಟಾಗಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಬಹಳ ದೊಡ್ಡ ತಪ್ಪು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈಗ ಮನೇಲಿ 4 ಜನ ಇದ್ದರೆ 4 ಜನ ಹೆಂಗೋ ಓದಿಸ್ಬಿಡ್ಬೋದೇನೋ, ಅಥವಾ ನಾವು ಇರ್ಬೋದು, ಆದರೆ ಪರ್ಫೆಕ್ಟ್ ಆಗಲೇಬೇಕು ಮೇಡಮ್ ಈ ವಿಚಾರದಲ್ಲಿ. ಈಗ ಸಣ್ಣ ಪುಟ್ಟ ಲೋಪಗಳಿರ್ತವೆ, ಬಟ್ ಇವ್ರು ದೊಡ್ಡ ಆರೋಪವನ್ನು ಮಾಡ್ತಿದ್ದಾರೆ. ಸೈಂಟಿಫಿಕಲಿ ನಾವು ಎಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ. ಇವರು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು. ಈಗ ಮನೇಲಿ ನೋಟ್ ಮಾಡಿ ಹೋಗ್ತಾ ಇದ್ರು. ಇವತ್ತು ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಇವ್ರದ್ದು ಸಮೀಕ್ಷೆ ಆಗಿದೆಯಾ ಇಲ್ವಾ ಅನ್ನೋ ಡೇಟಾ ಸಿಗೋ ಮಟ್ಟಕ್ಕೆ ತಂತ್ರಜ್ಞಾನ ಇದ್ದಾಗ ಅಂತ ಯಾವುದೇ ಒಂದು ವೈಟ್ ಪೇಪರ್ ಅಥವಾ ಪಾರದರ್ಶಕವಾದಂಥ ಟ್ರಾನ್ಸ್ಪರೆನ್ಸ್ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ ಅನ್ನೋದಾದರೆ ಹೆಂಗೆ ಇದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ? ಇದು ಅವರವರ ರಾಜಕೀಯ ಮತ್ತು ಜಾತಿ ಹಿನ್ನೆಲೆ ಅಂತ ಇರುತ್ತಲ್ಲ, ಇವರೆಲ್ಲ ಪ್ರಬಲ ಜಾತಿಯವರು ಆಯ್ತಾ, ಅದರ ಮೂಲಕ ಮಾತಾಡ್ತಾ ಇದ್ದಾರೆ, ಮಾತಾಡಲಿ, ಅದು ಅವರ ಹಕ್ಕು, ಅವರ ಬಾಧ್ಯತೆ. ಈಗ ನನಗೆ ಬೇಕಾಗಿರೋದು, ನೀವು ಕಣ್ಣನ್ನು ಸ್ಕ್ಯಾನ್ ಮಾಡಿದ್ರಿ, ಹೆಬ್ಬಲ್ ಸ್ಕ್ಯಾನ್ ಮಾಡಿದ್ರಿ, ಹೆಸರು ಸ್ಕ್ಯಾನ್ ಮಾಡಿದ್ರಿ ಅಂದ್ರೆ ಜಾತಿ ಬರೋದಿಲ್ಲ. ನಮ್ಮ ಆಧಾರ್ ಕಾರ್ಡ್, ಒಂದು ನಿಮಿಷ ಸರ್, ಆಧಾರ್ ಕಾರ್ಡಲ್ಲಿ ಇವತ್ತು ನನ್ನ ಜಾತಿ ಆಗಲಿ ನಿಮ್ಮ ಜಾತಿ ಆಗಲಿ ಎಕ್ಸ್ಪೋಸ್ ಮಾಡೋದಿಲ್ಲ, ಮಾಡಕೂಡುದು. ಜಾತಿ ಗಣತಿ ಅಂತ ಹೇಳಬಾರ್ದು ಅವರು. ಒಂದು ನಿಮಿಷ, ಜಾತಿ ಗಣತಿ ಅಂತ ಹೇಳ್ತಾ ಇಲ್ಲಲ್ಲ, ಇವಾಗ ಮಾಡ್ತಾ ಇರೋದು. ಈಗ ನಾನು ಹೇಳದೇ ಇರೋದು ಜಾತಿ. ಸರ್, ಒಂದ್ ಮನೇಲಿ 6 ಜನ ಇದ್ಬಿಟ್ಟು ನೀವು 3 ಜನ ತಗೊಂಡೋದ್ರೆ ಇನ್ನು 3 ಜನಕ್ಕೆ ಭವಿಷ್ಯ, ಮುಂದಿನ ಭವಿಷ್ಯ. ಈಗ ನಾನು ಹೇಳೋದು 2-3 ಜನ ಪ್ರಶ್ನೆ ಅಲ್ಲ ಸರ್. ಇಲ್ಲಿರೋದು ಇಡೀ ಒಂದು ಸಮುದಾಯದ ಪ್ರಶ್ನೆ ಆಗಿರುತ್ತೆ. ಸೊ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನೋ ಪ್ರಶ್ನೆನೂ ಬರ್ಕೂಡ್ದು. ಆದ್ದರಿಂದ ಜಾತಿವಾರು ಜಾತಿ ಗಣತಿಯನ್ನು ಮಾಡಿದಾಗ ಅಲ್ಲಿ ಒಂದು ಅಂಕಿ ಅಂಶಗಳು ಬರ್ತವೆ. ಅಂಕಿ ಅಂಶಗಳಿಗೆ ಪೂರಕವಾಗಿ ಮೀಸಲಾತಿ ಅಥವಾ ಬೇರೆ ಎಲ್ಲ ಯೋಜನೆಗಳನ್ನು ಅವರಿಗೆ ಪಾಲುಗಳನ್ನು ಕೊಡಬೇಕು ಅನ್ನೋದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರದ್ದು. ಆದ್ರಿಂದ ಇವರು ರಾಜಕೀಯವಾಗಿ ಏನನ್ನ ಹೇಳಿ, ನಾನು ಮುಂಚೆ ಹೇಳಿದೆ ನಿಮಗೆ ಸರ್, ನಾವು ಪಕ್ಷಾತೀತವಾಗಿ ಚರ್ಚೆ ಮಾಡೋಣ ಅಂತ. ಯಾವ ಜನ ಶಶಿಕಾಂತ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ರಾಜಕೀಯಕ್ಕೆ ತಗೊಂಡೋಗ್ತಾ ಇದ್ದಾರೆ. ನಾನು ಇಲ್ಲಿ ಪ್ರಾಕ್ಟಿಕಲ್ ಮಾತಾಡ್ತೀನಿ. ರಾಜಕೀಯ ಬಂದಲ್ಲ, ಈಗ ಗ್ಯಾರಂಟಿ ಯಾಕೆ ಮಾತಾಡ್ತಾರೆ? ನಾನು ಸಮೀಕ್ಷೆ ಮಾಡೋ ಯೋಗ್ಯತೆ ಅರ್ಹತೆ ಹೇಳಿದರು. ಕಾರ್ಯಕರ್ತರು ಕರ್ಕೊಂಡ್ಬಂದು ಸಂಬಳ ಕೊಟ್ಬಿಟ್ಟು ಗ್ಯಾರಂಟಿ ಪೂರ್ಣ ಮಾಡೋಲ್ಲ. ಈಗ ಚರ್ಚೆ ಮಾಡ್ತಾ ಇರೋದು ನೋಡಿ ಶಶಿಕಾಂತ್ ಅವರೇ, ದಾರಿ ತಪ್ಪಿಸ್ಬಿಡಿ. ನೋಡಿ ಕರೆಕ್ಟಾಗಿ ಹೇಳಿ,
ನಾನು ಪ್ರಶ್ನೆ ಮಾಡಿದ್ದೇನೋ, ಇವರು ಸರ್ಕಾರ ಬಂದು 2 ವರ್ಷ ಆಗಿದೆ, ಮೀಸಲಾತಿ ಸ್ಟಾರ್ಟ್ ಮಾಡಿತ್ತು ಇವರು ಏನು ಇದು ಜನಗಣತಿ ಸ್ಟಾರ್ಟ್ ಮಾಡಿತಾವ ಇವರು 2011ರಿಂದ 14, 15, 16 ಗಂಟೆ ಬಂದ್ರು, ಅಲ್ಲಿ ನಿಂತ್ಕಂತು. ಈಗ ಇವರು ತುರಾತುರಿಯಲ್ಲಿ ಮಾಡಿದಂತ ಗ್ಯಾರಂಟಿಗಳು ಜನಕ್ಕೆ ತಲುಪಬೇಕು, ಮತ್ತೆ ಕಾರ್ಯಕರ್ತರು ಕೆಲಸ ಕೊಡಬೇಕು, ಕಾರ್ಯಕರ್ತರನ್ನ ನಾವು ಕಾಪಾಡ್ಕೊಬೇಕು, ನೆಕ್ಸ್ಟ್ ವೋಟ್ ಬ್ಯಾಂಕ್ ಮಾಡ್ಕೋಬೇಕು, ನೆಕ್ಸ್ಟ್ ಬೂತ್ ಪಡೆದ ಕಾರ್ಯಕರ್ತರು ಕಳ್ಸ್ಬಿಟ್ಟು ಒಂದು ಬೂತ್ ಅಲ್ಲಿ 1500 ಓಟ್ ಬೀಳುತ್ತೆ, ನಮಗೊಂದು 300ರಿಂದ 400 ಓಟ್ ಬೀಳಬೇಕು, ಅವ್ರು ಮಾತ್ರ ಗ್ಯಾರಂಟಿಗಳು ತಲುಪಬೇಕಂತ ಚಿಂತೆಯಲ್ಲಿ ಇಟ್ಕೊಂಡಿವರು ಕಾರ್ಯಕರ್ತರು ಸಂಬಳ ಕೊಟ್ಟಿದ್ದು ಬೂತ್ ಪಟ್ಟು ಕಳ್ಸಿದಾರಲ್ಲ. ಈ ಒಂದು ಚಿಂತನೆ ಅಂತ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ CMಗೆ ಈ ಒಂದು ಒಳ ಮೀಸಲಾತಿ ಹೆಂಗೆ ತರಬೇಕು, ಮತ್ತೆ ಹೆಂಗೆ ಈ ಒಂದು ಜನಗಣತಿ ಮಾಡಬೇಕು ಅನ್ನೋ ಬಗ್ಗೆ ಪರಿಜ್ಞಾನ ಇಲ್ವಾ? ಇದಕ್ಕೆ ಆಶಾ ಕಾರ್ಯಕರ್ತರು ಇಲ್ಲ, ಲಕ್ಷಾಂತರ ಜನ ಆಶಾ ಕಾರ್ಯಕರ್ತರು ಇದೆಲ್ಲ ನೋಡಿ, ಅದು ಪ್ರಶ್ನೆ ಅಲ್ಲ, ಇದು ಪ್ರಶ್ನೆ ಅಲ್ಲ, ಇದು ಪ್ರಶ್ನೆ ಅಲ್ಲ. ಈಗ ಬಂದಿರೋ ಸಮಸ್ಯೆ ನೋಡಿ, ಜ್ವರ ಬಂದ್ರೆ ಈಗ ನೋಡಿ ನೋಡಿ ಶಶಿಕಾಂತ್ ಅವರೇ ಅವಕಾಶ ಕೊಡಿ, ಒಂದು ನಿಮಿಷ. ಜ್ವರ ಬಂದಾಗ ಟ್ಯಾಬ್ಲೆಟ್ ತಗೋಬೇಕು, ಇವಾಗ ಜ್ವರ ಬಂದು ಹೋಗಿದೆ, ಅದಕ್ಕೆ ಟ್ಯಾಬ್ಲೆಟ್ ತಗೊಂಡು ಯಾರು ಇವತ್ತು ಇವಾಗ ಇವ್ರು ಹೇಳ್ತಾ ಇದ್ರೆ ನೀವು ಮಾಡ್ಬೋದಾಗಿತ್ತಲ್ಲ ಅಂತ. ನಾವು ಮಾಡಿಲ್ಲ ಸ್ವಾಮಿ, ನಾವು ವಿಫಲ ಆಗಿದ್ದೀವಿ, ನೀವು ಮಾಡಿ. ನಾವು ಕೇಳ್ತಾ ಇದೀವಿ ಜನಪರ ಮಾಡಿ, ಯಾವುದೇ ಪಕ್ಷಾತೀತ ಮಾಡ್ತಾ ಇದ್ದೀವಿ. ಇಲ್ಲಿ ಬಿಜೆಪಿ ಪರಡು ಬಂದಿಲ್ಲ, JDS ಪರ ಬಂದಿಲ್ಲ, ಜನಪರ ಬಂದಿದ್ದೀವಿ. ನಾವು ನೋಡಿರೋ ಸೆನ್ಸಸ್ ನಿಷ್ಠೆಯಿಂದ ಈ ಒಂದು ಜನಗಣತಿ ಜನಕ್ಕೆ ತಲುಪುವಂತದ್ದಾಗ್ಲಿ. ನೀವು ಜಾತಿವಾರ ತರಬೇಡಿ ಸ್ವಾಮಿ, ಜನಗಣತಿ ನಿಷ್ಠೆಯಿಂದ ಮಾಡಿ ಅಂತ ಕೇಳ್ತಾ ಇದೀನಿ. ಇವ್ರೇನ್ ಹೇಳ್ತಾ ಇದಾರೆ, ತುರಾತುರಿಯಲ್ಲಿ ಒಂದು ಮಾಡ್ಬಿಟ್ಟು ಗೊಂದಲ ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ತಲ್ಲನ ಮಾಡಿ ಇವ್ರು CM ಕುರ್ಚಿನ ಮುಂದುವರಿಸಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ನಾನು ಕಾಂಗ್ರೆಸ್ ಹೋಗ್ತಾರಲ್ಲ ನೆನ್ಪಿಟ್ಕೊಳ್ಳಿ. ಎರಡನೇದಾಗಿ ನಾನು ಮಾತಾಡೋ ದಯವಿಟ್ಟು ಅಡ್ಡ ಬರಬೇಡಿ, ಯಾಕಂದ್ರೆ ನಿಮ್ಮ ಅವಕಾಶವನ್ನ ನೀವು ಮಾತಾಡ್ಕೊಳ್ಳಿ. ನನ್ನ ವಾದವನ್ನ ನಾನು ಮಂಡನೆ ಮಾಡ್ತೀನಿ, ಅವ್ರ ಸಮಯ ಬಂದಾಗ ಅವರು ವಾದವನ್ನ ಮಂಡನೆ ಮಾಡಲಿ. ನಾನು ಹೇಳ್ತಾ ಇರೋದು ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗಾಗಲೇ ಇದೇ ವೇದಿಕೆಯಲ್ಲಿ ಹಲವಾರು ಚರ್ಚೆಗಳಾಗಿದ್ದಾವೆ, ಅರ್ಥ ಆಯ್ತಾ? ಈಗ ಮತ್ತೆ ಅದನ್ನು ತಂದ್ಬಿಟ್ಟು ಸಮಯ ವ್ಯರ್ಥ ಮಾಡೋದು ಬೇಕಾಗಿಲ್ಲ. ಇವಾಗ ಬೇಕಾಗಿರೋದು ಜಾತಿ ಗಣತಿಗೆ ಸಂಬಂಧಪಟ್ಟಂತ ಚರ್ಚೆಗಳು ಇಲ್ಲಿ ನಡೀತಾ ಇದೆ. ಪಕ್ಷದ ನೇರಕ್ಕೆ ಮಾತಾಡ್ತಾರೆ, ನಾವು ಅದನ್ನ ಬಿಟ್ಟು ಮಾತಾಡೋಣ. ನಾನು ಆಗ್ಲೇ ಗೋವಿಂದರಾಜ್ ಅವ್ರಿಗೆ ಅದೇ ಕೇಳ್ತಾ ಇದ್ದೆ. ಈಗ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನೋ ನಾವು ಚರ್ಚೆ ಮಾಡೋದ್ವಲ್ಲ, ಈಗ ಅವರು ಆರ್ಥಿಕವಾಗಿ ಸಬಲರಾಗ್ಬಿಟ್ಟಿದ್ದಾರೆ ಅಂತನಾ ಈ ಈಡಿಗರು, ಲಿಂಗಾಯತರು, ಅಥವಾ ಇಲ್ಲಿ ಆರ್ಥಿಕ ಸಬಲತೆ ಅಂತ ಬರೋದಿಲ್ಲ ಮೇಡಮ್, ಅರ್ಥ ಆಯ್ತಾ? ನೀವು ದುರ್ಬಲರು ಅಂತಲ್ಲ. ನಾನು ಹೇಳ್ತಾ ಇರೋದು ಮೀಸಲಾತಿಗೆ 74% ಮಾಡಿದ್ರು ಅಂತ ತಿಳ್ಕೊಳ್ಳಿ, 5% ಇದ್ದಾಗ 74% ಅನ್ನ ಕೊಡ್ತಾರೆ. ಏನು ಜಾತಿವಾರು ಕೊಡ್ತಾರೆ? ಯಾಕೆ ಜಾತಿವಾರು ನಿಮ್ದು ಎಷ್ಟು ಜನಸಂಖ್ಯೆ ಇದೆ ಅದರಿಂದ ನೀವು 74% ಮೀಸಲಾತಿ ಕೊಡಬೇಕಾಗಿರೋದು ದುರ್ಬಲ ವರ್ಗದವರೆಲ್ಲರೂ ಸಹಿತ. ಯಾವ ಕಾರಣಕ್ಕೆ ಅಂದ್ರೆ ಅವರು ಶತಮಾನಗಳಿಂದ ಶೋಷಿತರಾಗಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಆದ್ದರಿಂದ ಅವರಿಗೂ ಸಹಿತ ಈ ದೇಶದ ಸಂಪನ್ಮೂಲಗಳಲ್ಲಿ ಹಕ್ಕಿದೆ, ಬಾಧ್ಯತೆ ಇದೆ. ಆದ್ದರಿಂದ ಎಲ್ಲರಿಗೂ ಸಹಿತ ಈ ದೇಶದ ಅಲ್ಲಿ ಇರತಕ್ಕಂಥ ಅವಕಾಶಗಳು ಹಂಚಿಕೆ ಆಗಬೇಕು ಸಮಾನವಾಗಿ. ಇದಕ್ಕೆ ಸಾಮಾಜಿಕ ನ್ಯಾಯ ಎನ್ನುತ್ತೇವೆ. ಈಗ ಉಳಿದವರು, ಈಗ ಅವರು ಕೊಟ್ಟಿದ್ದ ಸ್ಟ್ಯಾಟಿಸ್ಟಿಕ್, ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲರಾಗ್ಬಿಟ್ಟಿದ್ದಾರಾ? ಸಬಲರು ಅಂತ ಎಲ್ಲಿ ಹೇಳಿದ್ದಾರೆ? ಅಲ್ಲಲ್ಲ, ಈಗ ನೋಡಿ, ಅಲ್ಪಸಂಖ್ಯಾತರು ಅಂತ ಅನ್ನಿಸ್ಕೊಂಡರು ಬಹುಸಂಖ್ಯಾತರಾಗ್ಬಿಟ್ಟಿದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಹಂಗೆ ಹೇಳ್ತಿದೆ ಅನ್ನೋದಾದ್ರೆ ಈ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರನೂ ಇದೆ. ಇವೆಲ್ಲ ಅಂದಾಜು ಸ್ಟ್ಯಾಟಿಸ್ಟಿಕ್ಸ್ಗಳು. ಇವತ್ತವರೆಗೂ ಸಹಿತ ಯಾವುದು ವೈಜ್ಞಾನಿಕವಾಗಿ ಸೆನ್ಸಸ್ ಆಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ನಿಮ್ಮ ಅವ್ರ ಪ್ರಶ್ನೆ ಆಮೇಲೆ ಹಾಕಿ. ನೀವು ವೈಜ್ಞಾನಿಕ ಸೆನ್ಸಸ್ ಇಲ್ಲಿವರೆಗೂ ಆಗಿಲ್ಲ. ಈಗ ಏನ್ ಹೇಳ್ತಾ ಇದೀವಿ ಎಲ್ಲವೂ ಸಹಿತ ಅಂಕಿ ಸಂಖ್ಯೆಗಳು ಸಹಿತ ಅಂದಾಜು. ಇವಾಗೂ ಸಹಿತ SC STಗಳ ಸಂಖ್ಯೆಗಳನ್ನ ಇವ್ರು ಕ್ರೋಢೀಕರಣ ಮಾಡ್ತಾರೆ, OBCಗಳನ್ನ ಅಂದಾಜು ಮಾಡ್ತಾರೆ. ಸೊ ಆದ್ದರಿಂದ ಇಲ್ಲಿವರೆಗೂ 2000 ಸ್ವತಂತ್ರ ನಂತರ ಇವತ್ತಿನವರೆಗೂ ಜಾತಿ ಗಣತಿನೇ ಆಗಿಲ್ಲ ಅಂತಂದ್ಮೇಲೆ ಇಡೀ ದೇಶದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟು ಸಂಖ್ಯೆ ಇದ್ದಾರೆ ಅಂತ ಹೆಂಗೆ ಹೇಳ್ತೀರಿ ನೀವು? ಒಂದು ನಿಮಿಷ ಇರಿ ಸರ್, ಆಯ್ತಾ? ನಾನು ಹೇಳ್ತಾ ಇರೋದು ಮಾಡಬೇಕು ಅಂತಲ್ಲ, ಒಂದು ಪ್ರಯತ್ನ ನೀವು ಮಾಡಬೇಕಾಗಿರೋದು. ನನಗೆ ಬೇಕಾಗಿರೋದು ಯಾವ್ದಾದ್ರು ಸರ್ಕಾರ ಇರಲಿ, BJP ಸರ್ಕಾರ ಇದ್ದಾಗ ಇದನ್ನ ಮಾಡಬೇಕಾಗಿತ್ತು, ಮಾಡಿಲ್ಲ. JDS ಕೊಲಾಬರೇಷನ್ ಸರ್ಕಾರ ಇದ್ದಾಗ ಮಾಡಿಲ್ಲ. ಇವರು ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಪೂರಕವಾಗಿ ನಾಳೆ ಮಂಡನೆ ಆಗುವವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಲಿ. ನಾಳೆ ಮಂಡನೆ ಆದಾಗ ನಮಗೆ ಒಂದು ಅಂದಾಜು ಬರುತ್ತೆ. ಆ ಅಂಕಿ ಅಂಶಗಳನ್ನು ಇಟ್ಕೊಳ್ಳೋಣ. ಯಾರ್ಯಾರು ಎಷ್ಟು ಲಕ್ಷ ಇದ್ದಾರೆ, ಎಷ್ಟು ಕೋಟಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಇದ್ದಕ್ಕಿದ್ದಂಗೆ ಬ್ರಾಹ್ಮಣರ ಜನಸಂಖ್ಯೆ 13 ಲಕ್ಷ ಹೋಗ್ಬಿಟ್ಟು 60 ಲಕ್ಷ ಅಂತ ಮಾಡಿಬಿಟ್ರೆ ನಮಗೆ ಗೊತ್ತಾಗುತ್ತೆ ಇದು ತಪ್ಪಿದೆ ಅಂತ, ಆಯ್ತಾ? ಆಕಸ್ಮಿಕವಾಗಿ ನಮ್ಮ ಅಲ್ಪಸಂಖ್ಯಾತರು ಮುಸ್ಲಿಂ ಸಮುದಾಯ ತಗೊಂಡು ಹೋಗ್ಬಿಟ್ಟು 3 ಕೋಟಿ ಇದ್ದಾರೆ ಅಂದ ತಕ್ಷಣ ಸುಳ್ಳು ಅಂತ ಹೇಳ್ತೀವಿ ನಾವು. ಅಂದ್ರೆ ನಮಗೊಂದು ಪೂರಕವಾದ
ಅಂದಾಜು ಇರುತ್ತೆ. ಆದ್ದರಿಂದ ಅಟ್ಲೀಸ್ಟ್ ಇವತ್ತು ಒಂದು ದಿವಸ ತಡ್ಕೊಂಡು ನಾಳೆ ಸಾಯಂಕಾಲಕ್ಕೆ ನಾವೆಲ್ಲರೂ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಣ ಅಂತ. ಅದು ಎಷ್ಟು ನನಗೆ ಗೊತ್ತು, ಯಾವುದೇ ಸೆನ್ಸಸ್ ಆಗಿರಲಿ 100% ವೈಜ್ಞಾನಿಕವಾಗಿರ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಎಲ್ಲೋ ಮಿಸ್ ಆಗಿದೆ. ಏನಂತಂದ್ರೆ ಬೀರ್ಬಲ್ನ ಕಾಗಿಗಳ ಲೆಕ್ಕ ಹಾಕಿಲ್ಲ. ಒಂದು ನಿಮಿಷ ಆಯ್ತು. ಇವಾಗ ಸರ್ 9 ಅಲ್ಲ ಸರ್, ನೀವು ಮಾಡಿ 3 ವರ್ಷ ತಗೊಳ್ಳಿ, ಒಟ್ಟಿ ಮೇಲೆ ಒಂದು ಪ್ರಯತ್ನವನ್ನು ನಾವು ಅಲ್ಲಗಳೆಯಕ್ಕಾಗಲಿಲ್ಲ. ಆದ್ದರಿಂದ ಒಂದು ಯಾವುದೋ ಒಂದು ಸರ್ಕಾರ ಯಾವುದೋ ಒಂದು ಪ್ರಯತ್ನ ಮಾಡಿದೆ, ಅದು ರಿಸಲ್ಟ್ ಬರಲಿ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಾವು ಮಾತಾಡಬೇಕಾಗಿಲ್ಲ. ನಾಳೆ ಸಾಯಂಕಾಲ ರಿಸಲ್ಟ್ ಬಂದ ಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ. ನನಗೇನು ಅಂದ್ರೆ, ಒಂದು ಸರ್ಕಾರವಾಗಿ ಒಂದು ಸರಿಯಾದ ಒಂದು ದತ್ತಾಂಶವನ್ನು ಕೂಡಕ್ಕಾಗ್ದಲೇ ಇದ್ರೆ, ಸರ್ಕಾರಕ್ಕೆ ಈ ಶಕ್ತಿ ಇಲ್ಲ ಅಂದಮೇಲೆ ಸಾಮಾನ್ಯ ಜನರಿಗೆ ಎಲ್ಲ ಒಂದ್ ಕಡೆ ಕಾಡಲ್ ವಾಸ ಮಾಡೋರ್ಗೆ ಅವ್ರಿಗೆ ಸರ್ಕಾರದಿಂದ ಸಿಗುವಂತ ಒಂದು ಸವಲತ್ತುಗಳನ್ನ ಹೇಗೆ ಕೊಡ್ಸಕ್ಕಾಗತ್ತೆ? ಅಲ್ಲ ಗೋವಿಂದರಾಜ್ ಮಾಡ್ಲಿಲ್ಲ, ನೀವು ಅದನ್ನು ಇಲ್ಲ ನೋಡಿ ಮೇಡಮ್, ಅದೇ ನಾವು ಅದು ಮಾಡಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಇಲ್ಲಿ ಮಾಡಿರೋದನ್ನ ಸರಿಯಾಗಿ ಮಾಡಿಲ್ಲ ಅಂತ ಇರ್ತಕ್ಕಂಥ ಪ್ರಶ್ನೆ. ಆದ್ರೆ ಸರ್ ಅದನ್ನೇ ಸರ್ ಹೇಳ್ತಾ ಇರ್ತಕ್ಕಂಥದ್ದು, ದಯವಿಟ್ಟು ಮಾಡಿ. ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಗೊಂಡಿ ಸರ್. ಅವಾಗಲೇ ಹೇಳ್ದೆ ನಾನು, ನಿರ್ಮಲಾನಂದ ಸ್ವಾಮೀಜಿ ಅವರು ನನ್ನ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ಯಾವ ಆಧಾರದ ಮೇಲೆ? ಇವತ್ತು ಇಡೀ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು ಮೇಡಮ್. ಡಿಜಿಟಲ್ ಇಂಡಿಯಾನ ಫುಟ್ಪಾತ್ ಕುಂತು ತರಕಾರಿ ಮಾರ್ತಾ ಇದ್ದಂಥ ಬೀದಿ ವ್ಯಾಪಾರಿಗಳು ಕೂಡ ಇವತ್ತು ಮೇಕ್ ಇನ್ ಇಂಡಿಯಾದಲ್ಲಿ ಡಿಜಿಟಲ್ ಇಂಡಿಯಾದಲ್ಲಿ ಗೂಗಲ್ ಪೇ ತೋರಿಸ್ತಾ ಇದ್ದಾರೆ. ಇವತ್ತು ಆ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಅಂದಾಗ ಇಡೀ ಇಂಟರ್ನ್ಯಾಷನಲ್ ಕೊಂಡಾಡ್ತಾ ಇದೆ. ಇವತ್ತು ತರಕಾರಿ ಮಾಡೋರ ಹತ್ರ ಕೂಡ ಗೂಗಲ್ ಪೇ ತೋರಿಸ್ತಾರೆ. ಪ್ರತಿಯೊಂದು ಅವರ ಉದ್ಯೋಗ ಯಾವುದೋ ಒಂದು ಕೆಳಮಟ್ಟದ ಕೆಲಸಗಳಿದಾವೋ ನಾವು ಹೇಳ್ಬಾರ್ದು, ಬಾಯಿ ತೆಗೆದು ಪಾಪ ಅವರು ಉದ್ಯೋಗ ಮಾಡೋಂಥ ಉದ್ಯೋಗ ನಾನು ಅಪಮಾನ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರ ಹತ್ರ ಡಿಜಿಟಲ್ ಇಂಡಿಯಾದಲ್ಲಿ ನಾವು ಇದ್ದೀವಿ. ಇವತ್ತು ಡಿಜಿಟಲ್ ಇಂಡಿಯಾದಲ್ಲಿ ನಾವು 6Gಯಲ್ಲಿ ಅಪ್ಗ್ರೇಡ್ ಆಗ್ತಾ ಇದ್ದೀವಿ. ಇವತ್ತು ಜನ್ಧನ್ ಖಾತೆ ತೆಗೆದ್ವಿ ದೇಶದಲ್ಲಿ. ಅಲ್ಲಿ ಎಲ್ಲಿಂದ ತೆಗೆದ್ವಿ ನಾವು? ಬರೀ ಶ್ರೀಮಂತರು ತೆಗೆದಿದ್ದೀವಿ ನಾವು ಜನ್ಧನ್ ಖಾತೆನ. ₹1 ಖಾತೆ ತೆಗೆದ್ವಿ. ಇಷ್ಟು ಒಂದು ಬೃಹತ್ಕರ ದೇಶದಲ್ಲಿ ಜನ್ಧನ್ ಖಾತೆ ತೆಗೆದುವಂಥ ದೇಶ ಇದು, ಕೀರ್ತಿ ಇರೋ ದೇಶ ಇದು. ಡಿಜಿಟಲ್ ಇಂಡಿಯಾ ಇವತ್ತು ಬ್ಯಾಂಕೀಕರಣ ಆಗಿದೆ ಎಲ್ಲನೂ. ಇಂಥ ಒಂದು ಸಮೀಕ್ಷೆಯಲ್ಲಿ ಇರಬೇಕಂತ ಕಾಲದಲ್ಲಿ ಒಂದು 7 ಕೋಟಿ ಜನದ ಸಮೀಕ್ಷೆ ತೆಗೆದಿದೆ. 2015 ಇರೋ ಸಮೀಕ್ಷೆ ಅಂತ ಅಂದ್ಬಿಟ್ಟು ಇವತ್ತು ನಾಳೆ ತರಾತುರಿಯಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂದರೆ ನಾವುಗಳು ಒಪ್ಪಬೇಕಾ? ರಾಜ್ಯದ ಜನ ಒಪ್ಪಬೇಕಾ ಈ ವಿಚಾರನ? ಇವತ್ತು ಅವತ್ತಿನ ಜನಸಂಖ್ಯೆ 6 ಕೋಟಿ ಇರ್ಬೋದು, ಇವತ್ತಿನ ಜನಸಂಖ್ಯೆ 700 ಕೋಟಿ ಇರ್ಬೋದು, 700 ಕೋಟಿ ಇರ್ಬೋದು. ಇವತ್ತು ಬೆಂಗಳೂರಲ್ಲಿ 2 ಕೋಟಿ ಜನಸಂಖ್ಯೆ ಇದೆ. ಯಾವ ರೀತಿ ಮಾಡ್ತಾ ಇದ್ದೀರಾ? ಇದು ಅವೈಜ್ಞಾನಿಕ ಅಲ್ಲ. ನೀವು ಹೇಳಿದ ಸ್ವೀಕಾರ ಮಾಡ್ಬಿಡೋಣ. ಇವಾಗ 6 ಕೋಟಿ 3 ಕೋಟಿ ಜನಸಂಖ್ಯೆ ನೀವು ಜನಗಣತಿ ಕೊಟ್ಟರೆ ನಾವು ಒಪ್ಕೊಬೇಕಾ? ಇನ್ನು 3 ಕೋಟಿ ಜನದ ಭವಿಷ್ಯ ಏನು? ಆ 3 ಕೋಟಿ ಜನದ ಬದುಕೇನು? ಅವ್ರ ಭವಿಷ್ಯದ ಸೌಲಭ್ಯಗಳೇನು? ಆ ಜನಾಂಗಕ್ಕಾಗೋದು ದೊಡ್ಡ ಮಾರಕ ಅಲ್ವಾ? ಆ ಒಂದು ಜೆಡಿಎಸ್ ಸ್ಟ್ಯಾಂಡ್ ಏನು ಹಾಗಾದ್ರೆ ಈಗ ನಾಳೆ ಮಂಡಿಸ್ತಾರೆ ನೋಡಿ. ಅವ್ರು ಮಂಡಿಸೋ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಇಲ್ಲ, ನಾವು ಸ್ವಾಗತ ಮಾಡಬೇಕು. ಇದು ಭವಿಷ್ಯ, ಇದು ಜನರ ಭವಿಷ್ಯ, ಪೀಳಿಗೆ ಭವಿಷ್ಯ, ಇದು ಬೇಕಾಗಿದೆ, ಸ್ವಾಗತ ಮಾಡೋಣ. ಆದರೆ ನಿಮ್ಮ ತರಾತುರಿಯಲ್ಲಿ ನಿಮ್ಮ ಒಂದು ಸಿಕ್ಕಾಕಂತ ಇರೋಂಥ ಸ್ಕ್ಯಾಮ್ಗಳಿಗೆ, ನಡೀತಿರೋದು ಹಗಲು ದರೋಡೆಗೆ, ಹಗಲು ಲೂಟಿಗೆ, ಜನಗಳ ಮೇಲೆ ಆಗ್ತಾರೆ ಬೆಲೆ ಏರಿಕೆಯಲ್ಲಿ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ತಿರಸ್ಕಾರ ಮಾಡಿ ಇವತ್ತು ನಿಮಗೆ ಜನನೇ ಒಂದು ದ್ವೇಷ ಮಾಡೋ ಪರಿಸ್ಥಿತಿ ಇದೆ. ಆ ಒಂದು ಪರಿಸ್ಥಿತಿಗೆ ನೀವು CM ಸೀಟ್ ಉಳಿಸ್ಕೊಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ಇಂಥ ಒಂದು ರಾಜ್ಯದಲ್ಲಿ ತಲ್ಲಣ ಮಾಡಬೇಕು. ರಾಜ್ಯದ ಜನ ನೆಮ್ಮದಿಯಾಗಿರ್ಬಾರ್ದು. ಅಲ್ಲಿ ಧರ್ಮಗಳು, ಜಾತಿ ವಾರಗಳು ಅಲ್ಲಿ ಜಗಳ ಸ್ಟಾರ್ಟ್ ಆಗಬೇಕು. ಆ ಜಗಳನ ಕಂಟ್ರೋಲ್ ಮಾಡಕ್ ಅದನ್ನ ಆ ಒಂದು ನೆಪದಲ್ಲಿ 5 ವರ್ಷ ಕಂಪ್ಲೀಟ್ ಮಾಡಬೇಕು ಅನ್ನೋದು ಹೋಗ್ತಾ ಇದ್ದಾರೆ. ಇವ್ರು ಹೇಳ್ಕೊಳ್ತಾ ಇದ್ರಲ್ಲ ಮೇಡಮ್, ಏನು ದೇವರಾಜ ಅರಸವರ ಒಂದು ದಾಖಲೆನ ಮುರಿತಿ ಅಂತ. ಇನ್ನು 6 ತಿಂಗಳು ಕೂಡ ಈ ಸರ್ಕಾರ ಇರಲ್ಲ ಮೇಡಮ್. ಈ ಮಟ್ಟಕ್ಕೆ ಜನ ತಗೊಂಡೋಗ್ಬಿಟ್ಟಿದ್ದಾರೆ. ಇವತ್ತು ಪ್ರತಿ ಒಂದು ವಿಚಾರದಲ್ಲೂ ಜನಕ್ಕೆ ವಿರೋಧವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಜನ ಇಟ್ಟಂತ ನಂಬಿಕೆನ ಇವತ್ತು ಜನನ್ನೇ ಮೂರ್ಖ ಮಾಡಿ ಜನರ ಸಾವುಗಳ ಮೇಲೆ ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ ಮೇಡಮ್. ಇವತ್ತು ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನು ಮಂಡನೆ ಮಾಡಬೇಕು ಅನ್ನುವಂಥ ತರಾತುರಿ ಕಾಣ್ತಿದೆಯಾ, ಅಥವಾ ಜನರನ್ನು ಡೈವರ್ಟ್ ಮಾಡ್ತಿದ್ದಾರಾ, ಅಥವಾ ತಮ್ಮ ಅವಧಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದಾ? ಇಲ್ಲ ಮೇಡಮ್, ಇದು ನೋಡಿ 2000 ಇವ್ರು ಮಾಡಲೇಬೇಕು ಅಂದಿದ್ರೆ 17-18 ಭಾಳ ಟೈಮ್ ಇತ್ತು ಅವ್ರು ಸಬ್ಮಿಟ್ ಮಾಡಂಗೆ, ರಿಸೀವ್ ಮಾಡ್ಕೊಂಡು ಅದನ್ನು ಇದನ್ನ ಮಾಡ್ಬೋದು, ಟೇಬಲ್ ಮಾಡ್ಬೋದಾಯಿತು. ಆದರೆ ಅವಾಗ ಮಾಡಲಿಲ್ಲ. ಈಗ ಇರ್ತಕ್ಕಂಥದ್ದು ಒಂದೇ ಮೇಡಮ್, ಇವ್ರು ಬಂದ ಹಾಲೆ 22 ತಿಂಗಳಾಯ್ತು. 20 ತಿಂಗಳು ಬೇಕಾ ಒಂದು ರಿಪೋರ್ಟ್ನ ರಿಸೀವ್ ಮಾಡೋದಕ್ಕೆ. ಇವತ್ತು ಇರ್ತಕ್ಕಂಥದ್ದು ಏನಂದ್ರೆ, ಇವತ್ತು ಜನ ಚೀತು ಅಂತ ಉಗಿತಾ ಇದ್ದಾರೆ ರಾಜ್ಯದಲ್ಲಿ. ಯಾಕೆಂದ್ರೆ ಇವತ್ತು ಒಂದು ಕಸದ ಮೇಲೆ ಒಂದು ಖಾಲಿ ಸೈಟಲ್ಲಿ ಕಸ ತೆಗಿತೀವಿ ಅಂತ ಹೇಳ್ಬಿಟ್ಟು ಒಂದು ಸೆಸ್ ಅಂತ ಹಾಕಿದ್ದಾರೆ ಮೇಡಮ್. ಇಂಥ ಪರಿಸ್ಥಿತಿ ಇರಬೇಕಾದಾಗ ಈ ಜನ ಹೆಂಗ್ ಒಪ್ಕೊಂತಾರೆ ಈ ಸರ್ಕಾರನ? ಎಲ್ಲೋ ಒಂದು ಬರಪೂರ 136 ಸೀಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ಇವ್ರು ನಡೆದಿದ್ದೇ ಆನೆದಾರಿ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೊಟ್ಟಿದ್ದಾರೆ ಅಂದ್ರೆ, ಅದು ದಿನ ಬೆಳಗಾದ್ರೆ 48 ಈ ಸರ್ಕಾರ ಬಂದಾಗ 48 ಇದು ವಸ್ತುಗಳನ್ನ ಬೆಲೆ ಜಾಸ್ತಿ ಮಾಡಿದ್ದಾರೆ ಮೇಡಮ್. ಅದು ಎಂತೆಂದ್ರು ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥದ್ದು. ಒಂದು ಜಾಸ್ತಿ ಆಗ್ತದೆ, ಇನ್ನೊಂದ್ ಕಡೆ ಎಲ್ಲ ಒಂದ್ ಕಡೆ ಎಲ್ಲವೂ ಹೊಡ್ತಾ ಬೀಳುವಂತ ಒಂದು ಇದು ಆಗಿದೆ ರಾಜ್ಯದಲ್ಲಿ. ಜನರು ಬೇಸತ್ತಿದ್ದಾರೆ. ಅದನ್ನ ಏನೋ ಮಾಡಿ ಡೈವರ್ಟ್ ಮಾಡಬೇಕು, ಈ ರೀತಿಯ ಒಂದು ವಿಚಾರ ಇಟ್ಕೊಂಡು ಮುಂದೆ ಈ ಒಂದು ಗಣತಿಯನ್ನು ಹೆಂಗೆ ಸ್ವೀಕರಿಸಬೇಕು? ಮೊದಲನೇದಾಗಿ ಇವರು
ಬೆಲೆ ಏರಿಕೆ ಮಾಡಿದ್ದಾರೆ, ಅವರು ಬೆಲೆ ಏರಿಕೆ ಮಾಡಿದ್ದಾರೆ. ಇದ್ರ ಪಂಚ ಬಗ್ಗೆ ಗ್ಯಾರಂಟಿಗಳು ತಂದು ಜನಕ್ಕೆ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಇವರು ಅಡ್ಡ ಮಾತಾಡೋದು ಬಿಟ್ರೆ ನಾನು ಒಂದೆರಡು ಮಾತು ಮಾತಾಡ್ತೀನಿ, ಆಯ್ತಾ? ನೀವು ಹೇಳಿ ನೀವು ಬಂದಾಗ ನನಗೆ ಬೇಕಾಗಿರೋದು ಜನ ಈ ಬೆಲೆ ಏರಿಕೆ ಬಗ್ಗೆ ಮಾತಾಡಬೇಕಾದಾಗ ಎಲ್ಲರೂ ಮಾಡಿದ್ದಾರೆ, ಅದು ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಪ್ರಭುತ್ವ ಈ ರೀತಿ ಆ ರೀತಿ ಅಲ್ಲ ಸರ್. ಪ್ರಭುತ್ವ ಅನ್ನೋದು ನೆನಪಿಟ್ಕೊಳ್ಳಿ, ಯಾವತ್ತೂ ಸಹಿತ ಯಾವುದೇ ಪ್ರಭುತ್ವ ಇರಲಿ ನೋಡಿ, ಕುವೆಂಪು ಅವರು ಹೇಳ್ತಾರೆ, ವಿಶ್ಲೇಷಕರು ಒಂದ್ ನಿಮಿಷ ಜನಪರ ಇರಬೇಕು, ಒಂದ್ ನಿಮಿಷ ಹೇಳ್ತೀನಿ, ಜನಪರ ಇರಬೇಕು. ಹೇಳ್ತಾರೆ ಎಲ್ಲ ಆಳುವ ವರ್ಗಗಳು ಸರ್ಕಾರಗಳು ಜಿಗಣೆಗಳೇ ಜನರ ರಕ್ತ ನೆತ್ತರಿಗೆ. ಸರ್ ಇವಾಗ ಆಯ್ತು, ಅದ್ರ ಬಗ್ಗೆ ಬೇರೆ ಚರ್ಚೆ ಮಾಡ್ಲಿ ಅವರು. ಯಾವ ಸರ್ಕಾರದಲ್ಲಿ ಕಸಕ್ಕೆ ಬೆಲೆ ಕಟ್ಟಿದ್ದಾರೆ? ಈಗ ವಿಷಯಕ್ಕೆ ಬರಕ್ ಬಿಡ್ತಾ ಇಲ್ಲ ಇವ್ರಿಗೆ. ಅರ್ಥ ಮಾಡ್ಕೊಳ್ಳಿ, ವಿಷಯಕ್ಕೆ ಬರ್ರಿ. ನನಗೆ ಬೇಕಾಗಿರೋದು ಇಷ್ಟೇ, ಜಾತಿ ಗಣತಿ ಆಗಬೇಕಾಗಿತ್ತು, ಇವರು ಮಾಡಬೇಕಾಗಿತ್ತು, ಮಾಡಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು, ಮಾಡಿಲ್ಲ. ಇವಾಗ ಇವರು ಪ್ರಯತ್ನ ಮಾಡಿದ್ದಾರೆ, ನಾಳೆ ಅದರ ರಿಸಲ್ಟ್ ನೋಡೋಣ, ನೋಡಿದ ನಂತರ ಇನ್ನೊಂದು ಸರ್ತಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆದ್ದರಿಂದ ನಮ್ಮ ರಾಜಕೀಯ ಹಿತಾಸಕ್ತಿಗಳನ್ನೆಲ್ಲವನ್ನು ಪಕ್ಕಕ್ಕಿಟ್ಟು, ಜಾತಿಯ ಹಿತಾಸಕ್ತಿಗಳನ್ನೆಲ್ಲವನ್ನು ಪಕ್ಕಕ್ಕಿಟ್ಬಿಟ್ಟು, ನನಗೆ ಬೇಕಾಗಿರೋದು ಏನಂದ್ರೆ ಜನರ ಹಿತಾಸಕ್ತಿ. ನೀವು ಜನರು ಅಂತ ಹೇಳಿದ್ರಲ್ಲ, ಆಮೇಲೆ ಯಾರು ತೂಗಿತಾರೋ ಅದ್ರ ರಿಸಲ್ಟ್ ಗೊತ್ತಾಗೋದು ಯಾವಾಗ? ಮುಂದೆ ಚುನಾವಣೆಗಳಲ್ಲಿ ಇವ್ರು ಹೋಗಿತಾರೋ ಅವ್ರು ಹೋಗಿತಾರೋ ಯಾರು ಹೋಗಿತಾರೋ ಅವಾಗ ನೋಡೋಣಂತೆ. ಅಲ್ಲಿವರೆಗೂ ಸಹಿತ ನಾವ್ ಏನ್ ಮಾಡ್ಬೇಕು? ಸುಮ್ಮನೆ ಮಾತಾಡೋದು ಬೇಡ, ಕೆಲಸವನ್ನ ಮಾಡಿ. ಅವ್ರು ಸರ್ ದಯವಿಟ್ಟು ಕಾಂಗ್ರೆಸ್ ವಿಫಲವಾಗಿದೆ, ಸರಿ ಇಲ್ಲ, ದಯವಿಟ್ಟು ಕೇಂದ್ರ ಸರ್ಕಾರದವರು, ಮೋದಿ ಸರ್ಕಾರದವರು ದಯವಿಟ್ಟು ಇಡೀ ದೇಶಾದ್ಯಂತ ಜಾತಿ ಗಣತೆಯನ್ನ ಮಾಡಿ, ವೈಜ್ಞಾನಿಕವಾಗಿ ಮಾಡಿ. ಶ್ರೀಕಾಂತ್ ಹೆಡಳಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. 165ರಿಂದ 69 ಕೋಟಿ ವೆಚ್ಚ ಮಾಡಿ ಜಾತಿ ಜನಗಣತಿ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡಲಾಗಿದೆ. ಸಿದ್ದರಾಮಯ್ಯನವರು ಮಂಡನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಜಕೀಯವಾಗಿ ಒಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ, ಬಟ್ ಮಂಡನೆಯಾದ ನಂತರ ಆ ರಿಪೋರ್ಟ್ನಲ್ಲಿ ಏನಿರುತ್ತೆ, ಅದು ಯಾವ ರೀತಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.